ಪ್ರಭುವೇ, ನಿಮ್ಮ ಕುಮಾರಕ ಯೇಸು ಕ್ರಿಸ್ತರು ತಮ್ಮ ಯಾತನೆ, ಮರಣ ಹಾಗೂ ಪುನರುತ್ಥಾನದ ಮೂಲಕ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದರು. ಆದಿಯಿಂದಲೂ ನೀವು ನಮಗೆ ದಯ ತೋರಿಸಿದಂತೆ ನಿರಂತರವಾಗಿ ನಮ್ಮನ್ನು ಕಾಪಾಡಿ ಪಾವನಗೊಳಿಸಿರಿ. ಯುಗವಂತಿರುಗು ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇಂದಿನ ಮೊದಲನೆಯ ವಾಚನವನ್ನು ಪ್ರವಾದಿ ಯೆಶಾಯನ ಗ್ರಂಥದಿಂದ ಆರಿಸಲಾಗಿದೆ. ಮನುಷ್ಯನೊಬ್ಬನ ಜನನವನ್ನು, ಮರಣದ ಸಂದರ್ಭವನ್ನು, ಆ ಸಂದರ್ಭದ ಸಂಪೂರ್ಣ ಚಿತ್ರಣವನ್ನು 100 ವರ್ಷಗಳ ಹಿಂದೆಯೇ ಬರೆಯಲಾಗಿದೆ ಎಂದರೆ ಆಶ್ಚರ್ಯವೇ? ಕ್ರಿಸ್ತರ ಜೀವನದ ಇದು ವಿಚಿತ್ರವಾದರೂ ಸತ್ಯ. ಪ್ರವಾದಿ ಯೆಶಾಯ ಕ್ರಿಸ್ತರ ಮರಣದ ಬಗ್ಗೆ ಕಣ್ಣಿಗೆ ಕಟ್ಟಿದಂತೆ ಬಿಡಿಸಿ ಬರೆದಿದ್ದಾರೆ. ಈ ವಾಚನವು ಅದನ್ನು ಚಿತ್ರಿಸುತ್ತದೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ನನ್ನ ದಾಸನಿದು ಕೃತಾರ್ಥ, ಆಗುವನಾಥ ಮಹಿಮಾನ್ವಿತ, ಏರುವನು ಉನ್ನತ ಪದವಿಗಾತ. ಆತನ ಮುಖ ನರಮಾನವರ ಮುಖಕ್ಕಿಂತ, ಆತನ ರೂಪ ನರಪುತ್ರರ ರೂಪಕ್ಕಿಂತ ವಿಕಾರಗೊಂಡಿದೆ ನಿಜ. ಹಲವರು ನೋಡಿ ಆದರೂ ಚಕಿತ, ಅಂತೆಯೇ ಹಲ ರಾಷ್ಟ್ರಗಳು ಚಕಿತವಾಗುವುವು ಅಚ್ಚರಿಗೊಂಡು. ಬಾಯಿ ಮುಚ್ಚಿಕೊಳ್ಳುವರು ಅರಸರು ಆತನನ್ನು ಕಂಡು. ಏಕೆನೆ ನೋಡುವರವರು ಅಪೂರ್ವ ಸಂಗತಿಯೊಂದನ್ನು, ಗ್ರಹಿಸಿಕೊಳ್ಳುವರವರು ಎಂದೂ ಕೇಳದ ವಿಷಯವನ್ನು. ನಂಬುವರಾರು ನಾವು ಕೇಳಿದ ಸಂಗತಿಯೇನು? ಗುರುತಿಸುವರಾರು ಸರ್ವೇಶ್ವರನ ಶಕ್ತಿಯೇನು? ಸರ್ವೇಶ್ವರನ ಮುಂದೆ ಬೆಳೆದನಾತ ಸಸಿಯಂತೆ, ಒಣನೆಲದೊಳಗೆ ಇಳಿಯುವ ಬೇರಿನಂತೆ. ಆತನ ಅಂದಚಂದಗಳಾವುವೂ ಇರಲಿಲ್ಲ, ನೋಡಲು ಲಕ್ಷಣವಾದುವು ಏನೂ ಕಾಣಲಿಲ್ಲ. ಧಿಕ್ಕರಿಸಲ್ಪಟ್ಟವನು, ಮನುಜರಿಂದ ತಿರಸ್ಕೃತನು, ದುಃಖಕ್ರಾಂತನು, ಸಂಕಟ ಅನುಭವಿಸಿದವನು, ನೋಡಿದವರು ಮುಖ ತಿರುಗಿಸುವಷ್ಟು ನಿಂದಕನು. ನಾವು ಲಕ್ಷ್ಯಕ್ಕೂ ತೆಗೆದುಕೊಳ್ಳಲಿಲ್ಲ ಆತನನ್ನು. ನಿಜವಾಗಿ ವಹಿಸಿಕೊಂಡನಾತ ನಮ್ಮ ಬಾಧೆಗಳನ್ನು, ಹೊರೆಯಂತೆ ಹೊತ್ತನಾತ ನಮ್ಮ ಕಷ್ಟ ಸಂಕಟಗಳನ್ನು. ನಾವು ಭಾವಿಸಿದ್ದಾದರೂ ಏನು? ಆತ ದೇವರಿಂದ ಬಾಧಿತನೆಂದು, ದಂಡನೆಗೆ ಗುರಿಯಾದವನು, ತಿರಸ್ಕೃತನಾದವನೆಂದು. ಗಾಯಗೊಂಡನಾತ ನಮ್ಮ ಪಾಪಗಳ ನಿಮಿತ್ತ, ಜರ್ಜರಿತನಾದ ನಮ್ಮ ದ್ರೋಹಗಳ ದೆಸೆಯಿಂದ. ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ, ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ. ತೊಳಲುತ್ತಿದ್ದೆವು ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತೆ, ಹಿಡಿಯುತ್ತಿದ್ದನು ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನೇ. ನಮ್ಮೆಲ್ಲರ ದೋಷವನ್ನು ಸರ್ವೇಶ್ವರ ಹಾಕಿದ್ದ ಆತನ ಮೇಲೆ. ಬಾಧೆಗಳಿಗೊಳಗಾದ, ಹಿಂಸೆ ಸಹಿಸಿದ ಆತ ಬಾಯಿ ತೆರೆಯದೆ, ಹೌದು ಬಾಯಿ ತೆರೆಯದಿದ್ದ ಬಲಿಗೊಯ್ದ ಕುರಿಮರಿಯಂತೆ, ತುಪ್ಪಟ ಕತ್ತರಿಸುವವನ ಮುಂದಿರುವ ಮೂಕ ಕುರಿಮರಿಯಂತೆ. ಎಳೆದೊಯ್ದರು ಬಂಧನದಿಂದ, ನ್ಯಾಯಸ್ಥಾನದಿಂದ, ಹೌದು ದೂರ ಮಾಡಿದರು ಆತನನ್ನು ಜೀವಲೋಕದಿಂದ. ವಧೆಯಾದನಾತ ನಮ್ಮ ಜನರ ಪಾಪದ ದೆಸೆಯಿಂದ. ಆದರೂ ಸಮಕಾಲೀನರವರು ರವರಾರೂ ಮರುಗಲಿಲ್ಲ ಕನಿಕರದಿಂದ. ಮಾಡಲಿಲ್ಲ ಆತ ಯಾವ ಪಾಪಕೃತ್ಯ, ಅವನ ಬಾಯಲ್ಲಿರಲಿಲ್ಲ ವಂಚನೆಯ ವಾಕ್ಯ. ಪೂಣಿದರಾತನನ್ನು ಸತ್ತ ಮೇಲೆ, ದುರುಳರ ಹಾಗೂ ದುಷ್ಕರ್ಮಿಗಳ ನಡುವೆ. ಸರ್ವೇಶ್ವರನ ಚಿತ್ತದಂತೆ ಜರ್ಜರಿತನಾದ ಹಿಂಸೆ ಬಾಧೆಗಳಿಂದ, ಪಾಪ ಪ್ರಾಯಶ್ಚಿತ್ತಕ್ಕಾಗಿ ತನ್ನ ಪ್ರಾಣವನ್ನೇ ಸಮರ್ಪಿಸಿದ. ಈ ಪರಿ ಕಾಣುವನು ತನ್ನ ಸಿರಿ ಸಂತಾನವನ್ನು, ಪಡೆಯುವನು ಚಿರ ಜೀವವನು. ತಾನೇ ನೆರವೇರಿಸುವನು ಸರ್ವೇಶ್ವರನ ಸಂಕಲ್ಪವನು. ತೃಪ್ತನಾಗುವನಾತ ಕಂಡು ತನ್ನ ಪ್ರಾಣಯಾತನೆಯ ಫಲವನು. ಸಜ್ಜನನಾದ ಆ ನನ್ನ ದಾಸ ತರುವನು ಸನ್ಮಾರ್ಗಕ್ಕೆ ಬಹು ಜನರನು.
ತಾನೇ ಹೊತ್ತುಕೊಳ್ಳುವನು ಅವರ ಅಪರಾಧಗಳ ಹೊರೆಯನು. ಎಂತೆಲೆ ನೀಡುವೆ ಇವನಿಗೆ ಪಾಲನ್ನು ದೊಡ್ಡವರ ಸಂಗಡ, ಹಂಚಿಕೊಳ್ಳುವನು ಸೂರೆಯನ್ನು ಬಲಿಷ್ಠರ ಸಂಗಡ. ಏಕೆನೆ ಪ್ರಾಣವನ್ನೇ ಧಾರೆ ಎರಿದು ಮರಣ ಹೊಂದಿದ ದ್ರೋಹಿಗಳೊಂದಿಗೆ ತನ್ನನ್ನೇ ಒಂದಾಗಿ ಎಣಿಸಿಕೊಂಡ. ಅನೇಕರ ಪಾಪವನ್ನು ಹೊತ್ತು ಅವರಿಗಾಗಿ ಪ್ರಾರ್ಥಿಸಿದ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪಿತನೇ, ನನ್ನ ಆತ್ಮವನು ನಿನ್ನ ಕೈಗೆ ಒಪ್ಪಿಸುತ್ತಿರುವೆ. ಪಿತನೇ, ನನ್ನ ಆತ್ಮವನು ನಿಮ್ಮ ಕೈಗೆ ಒಪ್ಪಿಸುತ್ತಿರುವೆ. ಎನ್ನನ್ನು ಧರಿಸು ಪ್ರಭು, ನಿನ್ನ ನೀತಿಗನುಸಾರ. ನಿನ್ನ ಶರಣನಾದೆ, ನನಗಾಗದಿರಲಿ ತಾತ್ಸಾರ. ನನಗಾಧಾರ ನೀನಲ್ಲವೇ, ನನ್ನ ಆತ್ಮವನು ನಿನಗೊಪ್ಪಿಸಿರುವೆ. ನಂಬಿಗಸ್ತನಾದ ದೇವನೇ, ನೀಯನ್ನ ಮುಕ್ತಗೊಳಿಸಿರುವೆ. ಪಿತನೇ, ನನ್ನ ಆತ್ಮವನು ನಿನ್ನ ಕೈಗೆ ಒಪ್ಪಿಸುತ್ತಿರುವೆ. ಶತ್ರುಗಳ ದೂಷಣೆಗೆ ಗುರಿಯಾದೆ, ನೆರೆಯವರಿಗೆ ನಿಂದಾಸ್ಪದನಾದೆ. ಮಿತ್ರರು ಬೆದರುವಂತಾದೆ, ದಾರಿ ಹೋಕರು ದೂರುವಂತಾದೆ. ನುಚ್ಚು ನೂರಾದೆ, ಮಡಕೆ ಚಿಪ್ಪಿನಂತಾದೆ. ಸತ್ತವರಂತಾದೆ, ನೆನಪಿಗೆ ಬಾರದಾದೆ. ಪಿತನೇ, ನನ್ನ ಆತ್ಮವನು ನಿಮ್ಮ ಕೈಗೆ ಒಪ್ಪಿಸುತ್ತಿರುವೆ. ನಾನಾದರೂ ಪ್ರಭು ನಿನ್ನಲ್ಲೇ ಭರವಸೆ ಇಟ್ಟಿರುವೆ. ನೀನೇ ನನ್ನ ದೇವರೆಂದು ಪ್ರಭು ಸಾರುವೆ. ನಿನ್ನ ಕೈಯಲ್ಲಿದೆ ನನ್ನ ಇಡೀ ಜೀವಮಾನವೆಲ್ಲ. ಬೆನ್ನಟ್ಟಿ ಬರುವ ವೈರಿಯಿಂದ ರಕ್ಷಿಸೆನ್ನ. ಪ್ರಭುವೇ, ನನ್ನ ಆತ್ಮವನು ನಿಮ್ಮ ಕೈಗೆ ಒಪ್ಪಿಸುತ್ತಿರುವೆ. ಬೆಳಗಿಸಲಿ ದಾಸನನು
ನಿನ್ನ ಮುಖ ತೇಜವು ಕಾಪಾಡಲಿ ಎನ್ನನು ನಿನ್ನನಂತ ಪ್ರೇಮವು. ಪ್ರಭುವಿಗಾಗಿ ಕಾದಿಹ ಜನರೇ ನಿಮಗಿರಲಿ ಅಭಯ. ಧೈರ್ಯದಿಂದಿರಲಿ ನಿರುತ ನಿಮ್ಮೆಲ್ಲರ ಹೃದಯ. ಪೀತನೇ ನನ್ನಾತ್ಮವನು ಇಂದಿನ ಎರಡನೆಯ ವಾಚನವನ್ನು ಹಿಬ್ರಿಯರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ. ದೇವರ ಕೃಪಾವರಗಳು ನಮಗೆ ಹೇರಳವಾಗಿ ದೊರಕುತ್ತಿದ್ದರೂ ಪಾಪದ ಪ್ರಲೋಭನೆಗೆ ನಾವು ಮನಸೋತು ಮತ್ತೆ ಮತ್ತೆ ಪಾಪಕ್ಕೆ ಬಲಿಯಾಗುತ್ತಿದ್ದೇವೆ. ಪ್ರಭು ಯೇಸು ಶೋಧನೆ ಸಂಕಟಗಳನ್ನೆಲ್ಲ ನಮ್ಮಂತೆಯೇ ಎದುರಿಸಿದರು. ಅವರಲ್ಲಿ ದೃಢ ವಿಶ್ವಾಸವನ್ನು ಹೊಂದಿ ಅವರ ಕರುಣೆಯ ಸವಿಯನ್ನು ಅನುಭವಿಸಲು ಆಹ್ವಾನಿಸುತ್ತದೆ ಇಂದಿನ ಈ ವಾಚನ. ಸಂತ ಪೌಲನು ಇಬ್ರಿಯರಿಗೆ ಬರೆದ ಪತ್ರದಿಂದ ಇಂದಿನ ಎರಡನೆಯ ವಾಚನ. ಸ್ವರ್ಗಲೋಕಕ್ಕೆ ಏರಿ ಹೋದ ದೇವರ ಪುತ್ರನಾದ ಯೇಸುವೆ ನಮಗೆ ಶ್ರೇಷ್ಠ ಹಾಗೂ ಪ್ರಧಾನ ಯಾಜಕ ಆಗಿರುವುದರಿಂದ ನಾವು ನಿವೇದಿಸುವ ವಿಶ್ವಾಸದಲ್ಲಿ ಸದೃಢರಾಗಿರೋಣ. ಈ ಪ್ರಧಾನ ಯಾಜಕ ನಮ್ಮ ದೌರ್ಬಲ್ಯಗಳನ್ನು ಕಂಡು ಅನುಕಂಪ ತೋರದೆ ಇರುವವರಲ್ಲ. ಅವರು ನಮ್ಮಂತೆಯೇ ಇದ್ದುಕೊಂಡು ಎಲ್ಲ ವಿಷಯಗಳಲ್ಲೂ ಶೋಧನೆ ಸಂಕಟಗಳನ್ನು ಅನುಭವಿಸಿದರು. ಆದರೆ ಪಾಪವನ್ನು ಮಾತ್ರ ಮಾಡಲಿಲ್ಲ. ಆದ ಕಾರಣ ನಾವು ಸಮಯೋಚಿತ ಸಹಾಯವನ್ನು ಅವರ ಅನುಗ್ರಹದಿಂದ ಪಡೆಯಲು ಮತ್ತು ಅವರ ಕರುಣೆಯನ್ನು ಸವಿಯಲು ಧೈರ್ಯದಿಂದ ಅವರ ಕೃಪಾಸನವನ್ನು ಸಮೀಪಿಸೋಣ. ಕ್ರಿಸ್ತ ಯೇಸುವೆ ಈ ಭೂಲೋಕದಲ್ಲಿದ್ದಾಗ ತಮ್ಮನ್ನು ಮರಣದಿಂದ ಕಾಪಾಡಲು ಶಕ್ತರಾದ ದೇವರನ್ನು ಉಚ್ಚ ಸ್ವರದಿಂದ ಕೂಗುತ್ತಾ ಕಣ್ಣೀರಿಡುತ್ತಾ ವಿನಂತಿಸಿ ಪ್ರಾರ್ಥಿಸಿದರು. ಅವರ ಭಯಭಕ್ತಿಯನ್ನು ನೋಡಿ ದೇವರು ಅವರ ಮೊರೆಯನ್ನು ಆಲಿಸಿದರು. ಯೇಸು ದೇವರ ಪುತ್ರರಾಗಿದ್ದರೂ ಹಿಂಸೆ ಬಾಧೆಗಳನ್ನು ತಪ್ಪಿಸಿಕೊಳ್ಳದೆ ವಿಧೇಯತೆಯನ್ನು ಅನುಭವದಿಂದ ಅರಿತುಕೊಂಡರು. ಹೀಗೆ ಅವರು ಸ್ವತಃ ಪರಿಪೂರ್ಣರಾಗಿ ತಮಗೆ ವಿಧೇಯರಾಗುವ ಎಲ್ಲರಿಗೂ ಶಾಶ್ವತ ಜೀವೋದ್ಧಾರಕ್ಕೆ ಕಾರಣರಾದರು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿತ್ಯ ಸೌಭಾಗ್ಯದ ರಾಜರಾದ ಪ್ರಭು ಯೇಸುವೇ ನಿಮಗೆ ಸದಾ ಸ್ತುತಿಯಾಗಲಿ. ನಿಮಗೆ ಸದಾ ಸ್ತುತಿಯಾಗಲಿ. ತನ್ನನ್ನೇ ತಗ್ಗಿಸಿಕೊಂಡ ಕ್ರಿಸ್ತ ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ. ಎಂತಲೇ ಪರಮೋನ್ನತ ಸ್ಥಾನಕ್ಕೇರಿಸಿದನಾತನನು ಇತ್ತರೂ ಹೆಸರುಗಳುತ್ತಮ ಹೆಸರನು ದೇವ ಪರಮನು. ನಿತ್ಯ ಸೌಭಾಗ್ಯದ
ರಾಜ ಪ್ರಭು ಯೇಸುವೇ, ನಿಮಗೆ ಸದಾ ಸ್ತುತಿಯಾಗಲಿ, ನಿಮಗೆ ಸದಾ ಸ್ತುತಿಯಾಗಲಿ. ಸಂತ ಯೌವಾನರು ಬರೆದ ಯೇಸು ಕ್ರಿಸ್ತರ ಪೂಜ್ಯ ಪಾಡುಗಳ ವೃತ್ತಾಂತ. ಯೇಸು ಸ್ವಾಮಿ ತಮ್ಮ ಶಿಷ್ಯರೊಡನೆ ಹೊರಟು ಕೇದ್ರೋನ್ ಹಳ್ಳವನ್ನು ದಾಟಿ ಅಲ್ಲೇ ಇದ್ದ ತೋಟವನ್ನು ಹೊಕ್ಕರು. ಅವರು ತಮ್ಮ ಶಿಷ್ಯರೊಡನೆ ಆಗಾಗ ಅಲ್ಲಿಗೆ ಬರುವುದು ವಾಡಿಕೆ. ಅವರನ್ನು ಹಿಡಿದುಕೊಡಲಿದ್ದ ಯೂದನಿಗೆ ಆ ಸ್ಥಳವು ಚೆನ್ನಾಗಿ ಗೊತ್ತಿತ್ತು. ಆದುದರಿಂದ ಯೂದನು ಸೈನಿಕರ ಒಂದು ತಂಡವನ್ನು ಮುಖ್ಯ ಯಾಜಕರು ಮತ್ತು ಫರಿಸಾಯರು ಕಳುಹಿಸಿದ ಕಾವಲಾಳುಗಳನ್ನು ಕರೆದುಕೊಂಡು ದೀವಟಿಗೆ ಪಂಜು ಮತ್ತು ಆಯುಧಗಳ ಸಮೇತ ಅಲ್ಲಿಗೆ ಬಂದನು. ಯೇಸು ಸ್ವಾಮಿಗೆ ತಮಗೆ ಸಂಭವಿಸಲಿರುವುದೆಲ್ಲವೂ ತಿಳಿದಿತ್ತು ಎಂದೇ ಮುಂದೆ ಬಂದು, ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂದು ಕೇಳಿದರು. ಅವರು ನಜರೇತಿನ ಯೇಸುವನ್ನು ಎಂದರು. ಅದಕ್ಕೆ ಯೇಸು, ನಾನೇ ಆತನು ಎಂದು ಉತ್ತರ ಕೊಟ್ಟರು. ಅವರನ್ನು ಹಿಡಿದುಕೊಡಲಿದ್ದ ಗುರುದ್ರೋಹಿ ಯೂದನು ಅವರ ಸಂಗಡವೇ ನಿಂತುಕೊಂಡಿದ್ದನು. ನಾನೇ ಆತನು ಎಂದು ಯೇಸು ನುಡಿಯುತ್ತಲೇ ಅವರೆಲ್ಲರೂ ಹಿಂದೆ ಸರಿದು ನೆಲದ ಮೇಲೆ ಬಿದ್ದರು. ಯೇಸು ಮತ್ತೊಮ್ಮೆ, ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂದು ಕೇಳಲು, ನಜರೇತಿನ ಯೇಸುವನ್ನು ಎಂದು ಉತ್ತರ ಬಂದಿತು. ಅದಕ್ಕೆ ಯೇಸು, ನಾನೇ ಆತನೆಂದು ನಿಮಗೆ ಆಗಲೇ ಹೇಳಿದೆ. ನೀವು ಹುಡುಕುತ್ತಾ ಇರುವುದು ನನ್ನನ್ನಾದರೆ ಮಿಕ್ಕ ಇವರನ್ನು ಹೋಗಬಿಡಿ ಎಂದು ನುಡಿದರು. ನೀವು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನಾದರೂ ಕಳೆದುಕೊಳ್ಳಲಿಲ್ಲ ಎಂದು ತಾವೇ ನುಡಿದ ಮಾತು ನೆರವೇರುವಂತೆ ಯೇಸು ಹೀಗೆಂದರು. ಅಷ್ಟರೊಳಗೆ ಸೀಮೋನ್ ಪೇತ್ರನು ತನ್ನಲ್ಲಿದ್ದ ಖಡ್ಗವನ್ನು ಹಿಡಿದು ಪ್ರಧಾನ ಯಾಜಕನ ಸೇವಕನಾದ ಮಾಲ್ಕನ ಬಲಕಿವಿಯನ್ನು ಕತ್ತರಿಸಿ ಬಿಟ್ಟನು. ಆಗ ಯೇಸು ಪೇತ್ರನಿಗೆ, ನಿನ್ನ ಖಡ್ಗವನ್ನು ಒರೆಯಲ್ಲಿ ಹಾಕು. ನನ್ನ ಪಿತನೇ ಕೊಟ್ಟಿರುವ ಕಷ್ಟದ ಕೊಡವಿದು. ಇದರಲ್ಲಿರುವುದನ್ನು ನಾನು ಕುಡಿಯದೆ ಹೋದರೆ ಹೇಗೆ ಎಂದು ನುಡಿದರು. ಅನಂತರ ಸೈನಿಕರು, ಸಹಸ್ರಾಧಿಪತಿಯು, ಯೆಹೂದ್ಯರು ಕಳುಹಿಸಿದ ಕಾವಲಾಳುಗಳು ಯೇಸುವನ್ನು ಹಿಡಿದು ಕಟ್ಟಿ ಮೊದಲು ಅನ್ನನ ಬಳಿಗೆ ಕೊಂಡೊಯ್ದರು. ಅನ್ನನು ಆ ವರ್ಷ ಪ್ರಧಾನ ಯಾಜಕನಾಗಿದ್ದ ಕಾಯಿಫನ ಮಾವ. ಸಮಸ್ತ ಜನತೆಗೆ ಒಬ್ಬನು ಸತ್ತರೆ ವಿಹಿತವೆಂದು ಸಲಹೆ ಕೊಟ್ಟವನು ಈ ಕಾಯಿಫನೇ. ಸಿಮೋನ್ ಪೇತ್ರನು ಹಾಗೂ ಪ್ರಧಾನ ಯಾಜಕನಿಗೆ ಪರಿಚಿತನಾಗಿದ್ದ ಇನ್ನೊಬ್ಬ ಶಿಷ್ಯನು ಯೇಸು ಸ್ವಾಮಿಯನ್ನು ಹಿಂಬಾಲಿಸುತ್ತಾ ಹೋದರು. ಪರಿಚಿತನಾಗಿದ್ದ ಶಿಷ್ಯನು ಯೇಸುವಿನೊಡನೆ ಪ್ರಧಾನ ಯಾಜಕನ ಮನೆಯ ಅಂಗಳವನ್ನು ಹೊಕ್ಕನು. ಪೇತ್ರನು ಹೊರಗಡೆ ಬಾಗಿಲ ಬಳಿಯಲ್ಲಿ ನಿಂತನು. ಪರಿಚಿತನಾಗಿದ್ದವನು ಅನಂತರ ಹೊರಗೆ ಬಂದು ದ್ವಾರಪಾಲಕಿಗೆ ಹೇಳಿ ಪೇತ್ರನನ್ನು ಒಳಗೆ ಕರೆದುಕೊಂಡು ಹೋದರು.
ಆ ದ್ವಾರಪಾಲಕಿಯು ಪೇತ್ರನನ್ನು ನೋಡಿ, ನೀನು ಯೇಸುವಿನ ಶಿಷ್ಯನಲ್ಲಿ ಒಬ್ಬನಲ್ಲವೇ ಎಂದು ಕೇಳಿದಳು. ಅದಕ್ಕೆ ಪೇತ್ರನು, ಇಲ್ಲ, ನಾನಲ್ಲ ಎಂದು ಬಿಟ್ಟನು. ಆಗ ಚಳಿ ಇದ್ದುದರಿಂದ ಸೇವಕರು ಕಾವಲಾಳುಗಳು ಇದ್ದಲಿನಿಂದ ಬೆಂಕಿ ಮಾಡಿ ಸುತ್ತಲೂ ನಿಂತು ಚಳಿ ಕಾಯಿಸಿಕೊಳ್ಳುತ್ತಿದ್ದರು. ಪೇತ್ರನು ಅವರ ಸಂಗಡ ನಿಂತುಕೊಂಡು ಚಳಿ ಕಾಯಿಸಿಕೊಳ್ಳತೊಡಗಿದನು. ಅಷ್ಟರಲ್ಲಿ ಪ್ರಧಾನ ಯಾಜಕನು ಯೇಸು ಸ್ವಾಮಿಯನ್ನು ಅವರ ಶಿಷ್ಯರ ವಿಷಯವಾಗಿ ಹಾಗೂ ಬೋಧನೆಯ ವಿಷಯವಾಗಿ ವಿಚಾರಿಸಿದನು. ಆಗ ಯೇಸು ಸ್ವಾಮಿ, ನಾನು ಬಹಿರಂಗವಾಗಿಯೇ ಜನರೆಲ್ಲರೂ ಕೇಳುವಂತೆ ಮಾತನಾಡಿದ್ದೇನೆ. ಯಹೂದ್ಯರೆಲ್ಲರೂ ಸಭೆ ಸೇರುವ ಪ್ರಾರ್ಥನಾ ಮಂದಿರಗಳಲ್ಲಿಯೂ ಮಹಾದೇವಾಲಯದಲ್ಲಿಯೂ ನಾನು ಯಾವಾಗಲೂ ಬೋಧನೆ ಮಾಡಿಕೊಂಡು ಬಂದಿದ್ದೇನೆ. ಮುಚ್ಚುಮರೆಯಾಗಿ ಏನನ್ನು ಹೇಳಿಲ್ಲ. ನನ್ನನ್ನು ವಿಚಾರಿಸುವುದೇಕೆ? ನಾನು ಹೇಳಿದನ್ನು ಯಾರು ಕೇಳಿದಾರೋ ಅವರನ್ನೇ ವಿಚಾರಿಸಿರಿ. ನಾನು ಬೋಧನೆ ಮಾಡಿದ್ದು ಏನೆಂದು ಅವರು ಬಲ್ಲರು ಎಂದು ಉತ್ತರ ಕೊಟ್ಟರು. ಯೇಸು ಹೀಗೆ ಹೇಳಲು ಬಳಿಯಲ್ಲಿ ನಿಂತಿದ್ದ ಕಾವಲಾಳೊಬ್ಬನು, ಪ್ರಧಾನ ಯಾಜಕನಿಗೆ ಉತ್ತರ ಕೊಡುವುದು ಹೀಗೆ ಎಂದು ಕೆನ್ನೆಗೆ ಹೊಡೆದನು. ಆಗ ಯೇಸು, ನಾನು ಆಡಿದ್ದು ತಪ್ಪಾಗಿದ್ದರೆ ತಪ್ಪನ್ನು ತೋರಿಸಿಕೊಡು. ಸತ್ಯವಾಗಿದ್ದರೆ ಏಕೆ ಹೊಡೆಯುತ್ತೀ ಎಂದರು. ಆಗ ನನ್ನನ್ನು ಯೇಸುವನ್ನು ಬಂಧಿಸಿ ಕಾಯಿಫನ ಬಳಿಗೆ ಕಳುಹಿಸಿದನು. ಇತ್ತ ಪೇತ್ರನು ನಿಂತು ಚಳಿ ಕಾಯಿಸಿಕೊಳ್ಳುತ್ತಾ ಇದ್ದನು. ಅಲ್ಲಿದ್ದವರು, ನೀನು ಯೇಸುವಿನ ಶಿಷ್ಯರಲ್ಲಿ ಒಬ್ಬನಲ್ಲವೇ ಎಂದು ಕೇಳಿದರು. ಪೇತ್ರನು, ಇಲ್ಲ, ನಾನು ಶಿಷ್ಯನಲ್ಲ ಎಂದು ನಿರಾಕರಿಸಿದನು. ಪ್ರಧಾನ ಯಾಜಕನ ಸೇವಕರಲ್ಲಿ ಒಬ್ಬನು, ನಿನ್ನನ್ನು ಆತನೊಡನೆ ತೋಟದಲ್ಲಿ ನಾನು ನೋಡಲಿಲ್ಲವೇ ಎಂದು ಕೇಳಿದನು. ಪೇತ್ರನು ಪುನಃ ಅಲಗಳೆದನು. ಕೂಡಲೇ ಕೋಳಿ ಕೂಗಿತು. ಆಮೇಲೆ ಅವರು ಯೇಸುವನ್ನು ಕಾಯಿಫನ ಮನೆಯಿಂದ ರಾಜ್ಯಪಾಲನ ನಿವಾಸಕ್ಕೆ ಕೊಂಡೊಯ್ದರು. ಆಗ ಮುಂಜಾನೆ ಅರಮನೆಯೊಳಗೆ ಹೋದರೆ ಮಡಿಗೆಟ್ಟು ಹಬ್ಬದೂಟಕ್ಕೆ ಅಡ್ಡಿಯಾದೀತೆಂದು ಅವರೆಲ್ಲರೂ ಹೊರಗೆ ನಿಂತರು. ಆದುದರಿಂದ ಪಿಲಾತನೇ ಅವರ ಬಳಿಗೆ ಬಂದು ಎಂದು ಕೇಳಿದನು. ಅವರು, ಇವನು ಅಪರಾಧಿಯಲ್ಲದಿದ್ದರೆ ಇವನನ್ನು ನಿಮಗೆ ತಂದೊಪ್ಪಿಸುತ್ತಿರಲಿಲ್ಲ ಎಂದರು. ಅದಕ್ಕೆ ಪಿಲಾತನು, ಹಾಗಾದರೆ ನೀವೇ ಕರೆದುಕೊಂಡು ಹೋಗಿ ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ಈತನಿಗೆ ತೀರ್ಪು ಕೊಡಿ ಎಂದನು. ಯಹೂದ್ಯರು, ಮರಣದಂಡನೆ ವಿಧಿಸುವ ಅಧಿಕಾರ ನಮಗಿಲ್ಲವಲ್ಲ ಎಂದು ಉತ್ತರಿಸಿದರು. ಯೇಸು ತಮಗೆ ಯಾವ ಬಗೆಯ ಮರಣ ಕಾದಿರುವುದೆಂದು ಸೂಚಿಸಿ ಹೇಳಿದ ಮಾತು ಹೀಗೆ ನೆರವೇರುವಂತಾಯಿತು. ಆಗ ಪಿಲಾತನು ಅರಮನೆಯೊಳಗೆ ಹೋಗಿ ಯೇಸು ಸ್ವಾಮಿಯನ್ನು ಕರೆಯಿಸಿ, ನೀನು ಯೆಹೂದ್ಯರ ಅರಸನೋ ಎಂದು ಕೇಳಿದನು. ಅದಕ್ಕೆ ಯೇಸು, ನೀವಾಗಿಯೇ ಇದನ್ನು ಹೇಳುತ್ತಿರುವಿರೋ ಅಥವಾ
ಬೇರೆ ಯಾರಾದರೂ ನನ್ನನ್ನು ಕುರಿತು ಹೀಗೆ ಹೇಳಿದರು ಎನ್ನಲು ಪಿಲಾತನು, ನಾನೇನೋ ಯೆಹೂದ್ಯನೇ, ನಿನ್ನ ಸ್ವಂತ ಜನರು ಮತ್ತು ಮುಖ್ಯ ಯಾಜಕರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ದಾರೆ. ನೀನು ಏನು ಮಾಡಿದ್ದೀಯ ಎಂದು ಕೇಳಿದನು. ಅದಕ್ಕೆ ಯೇಸು, ನನ್ನ ಸಾಮ್ರಾಜ್ಯ ಈ ಲೋಕದಲ್ಲ. ನನ್ನ ಸಾಮ್ರಾಜ್ಯ ಈ ಲೋಕದಾಗಿದ್ದರೆ ಯಹೂದ್ಯರ ಕೈಗೆ ನಾನು ಬೀಳದಂತೆ ನನ್ನ ಅನುಯಾಯಿಗಳು ಕಾದಾಡುತ್ತಿದ್ದರು. ನಿಜವಾಗಿಯೂ ನನ್ನ ಸಾಮ್ರಾಜ್ಯ ಇಹಲೋಕದಲ್ಲ ಎಂದರು ಪಿಲಾತನು. ಹಾಗಾದರೆ ನೀನೊಬ್ಬ ಅರಸನೋ ಎಂದು ಕೇಳಲು ಯೇಸು, ಅರಸ ಎನ್ನುವುದು ನೀವು ಹೇಳುವ ಮಾತು. ಸತ್ಯವನ್ನು ಕುರಿತು ಸಾಕ್ಷಿ ಹೇಳುವುದು ನನ್ನ ಕೆಲಸ. ಅದಕ್ಕಾಗಿಯೇ ನಾನು ಹುಟ್ಟಿದ್ದುದು, ಅದಕ್ಕಾಗಿಯೇ ನಾನು ಜಗತ್ತಿಗೆ ಬಂದದ್ದು. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಹೇಳಿದರು. ಆಗ ಪಿಲಾತನು, ಸತ್ಯ ಸತ್ಯ ಎಂದರೆ ಏನು ಎಂದು ಪ್ರಶ್ನಿಸಿ ಅಲ್ಲಿ ನಿಲ್ಲದೆ ಹೊರಗೆ ಬಂದನು. ಹೀಗೆ ಪಿಲಾತನು ಯಹೂದ್ಯರ ಬಳಿಗೆ ಬಂದು, ನನಗೆ ಈತನಲ್ಲಿ ಯಾವ ಅಪರಾಧವೂ ಕಾಣುವುದಿಲ್ಲ. ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಒಬ್ಬ ಸೆರೆಯಾಳನ್ನು ಬಿಡುಗಡೆ ಮಾಡುವ ಪದ್ಧತಿ ಇದೆಯಷ್ಟೇ. ಆದ್ದರಿಂದ ನೀವು ಬಯಸಿದರೆ ಯೆಹೂದ್ಯರ ಅರಸನನ್ನು ನಾನು ಬಿಡುಗಡೆ ಮಾಡುತ್ತೇನೆ ಎಂದು ಹೇಳಿದನು. ಅದಕ್ಕೆ ಅವರು, ಬೇಡ, ಇವನು ಬೇಡ, ನಮಗೆ ಬರಬ್ಬನ್ನು ಬಿಟ್ಟು ಕೊಡಿ ಎಂದು ಬೊಬ್ಬೆ ಹಾಕಿದರು. ಬರಬ್ಬನು ಒಬ್ಬ ದರೋಡೆಕೋರನಾಗಿದ್ದನು. ಆಮೇಲೆ ಪಿಲಾತನು ಯೇಸು ಸ್ವಾಮಿಯನ್ನು ಅಲ್ಲಿಂದ ಕರೆದೊಯ್ದು ಕೊರಡೆಯಿಂದ ಹೊಡೆಯಿಸಿದನು. ಸೈನಿಕರು ಮುಳ್ಳಿನ ಕಿರೀಟವನ್ನು ಹೆಣೆದು ಅವರ ತಲೆಗೆ ಮುಡಿಸಿ, ಕೆನ್ನೇರಳೆ ಬಣ್ಣದ ಅಂಗಿಯನ್ನು ಅವರಿಗೆ ಉಡಿಸಿ ಹತ್ತಿರ ಬಂದು, ಯೆಹೂದ್ಯರ ಅರಸನೇ, ನಿನಗೆ ಶುಭವಾಗಲಿ ಎಂದು ಜರೆಯುತ್ತಾ ಅವರ ಕೆನ್ನೆಗೆ ಹೊಡೆಯತೊಡಗಿದರು. ಪಿಲಾತನು ಮತ್ತೆ ಹೊರಗೆ ಬಂದು ಯಹೂದ್ಯರಿಗೆ, ನೋಡಿ, ನಾನು ಇವನನ್ನು ನಿಮಗೆ ಮುಂದೆ ತರುತ್ತಿದ್ದೇನೆ. ನನಗೆ ಇವನಲ್ಲಿ ಯಾವ ಅಪರಾಧವೂ ಕಾಣಿಸುತ್ತಿಲ್ಲ ಎಂಬುದು ನಿಮಗೆ ತಿಳಿದಿರಲಿ ಎಂದು ಹೇಳಿದನು. ಆಗ ಯೇಸು ಮುಳ್ಳಿನ ಕಿರೀಟವನ್ನು, ಕೆನ್ನೇರಳೆ ಬಣ್ಣದ ಅಂಗಿಯನ್ನು ಧರಿಸಿದವರಾಗಿ ಹೊರಕ್ಕೆ ಬಂದರು. ಪಿಲಾತನು, ಈಗೋ ಈ ಮನುಷ್ಯ ಎಂದನು. ಮುಖ್ಯ ಯಾಜಕರು ಕಾವಲಾಳುಗಳು ಯೇಸುವನ್ನು ಕಂಡೊಡನೆ, ಇವನನ್ನು ಶಿಲುಬೆಗೇರಿಸಿ ಎಂದು ಬೊಬ್ಬೆ ಹಾಕಿದರು. ಆಗ ಪಿಲಾತನು, ಬೇಕಾದರೆ ನೀವೇ ಇವನನ್ನು ಕರೆದುಕೊಂಡು ಹೋಗಿ ಶಿಲುಬೆಗೇರಿಸಿ. ನನಗಾದರೂ ಇವನಲ್ಲಿ ಯಾವ ಅಪರಾಧವೂ ಕಾಣಿಸಲಿಲ್ಲ ಎಂದನು. ಅದಕ್ಕೆ ಯಹೂದ್ಯರು, ನಮಗೊಂದು ಕಾನೂನು ಉಂಟು, ಅದರ ಮೇರೆಗೆ ಇವನು ಸಾಯಲೇಬೇಕು
ಇದನ್ನೇ ಕೇಳಿದ್ದ ಪಿಲಾತನಿಗೆ ಮತ್ತಷ್ಟು ಭಯವಾಯಿತು. ಅವನು ಮತ್ತೆ ಅರಮನೆಯೊಳಕ್ಕೆ ಬಂದು, ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಉತ್ತರ ಕೊಡಲಿಲ್ಲ. ಆಗ ಪಿಲಾತನು, ನನ್ನೊಡನೆ ನೀನು ಮಾತನಾಡುವುದಿಲ್ಲವೇ? ನಿನ್ನನ್ನು ಬಿಡುಗಡೆ ಮಾಡುವುದಕ್ಕೂ ನಿನ್ನನ್ನು ಶಿಲುಬೆಗೇರಿಸುವುದಕ್ಕೂ ನನಗೆ ಅಧಿಕಾರವಿದೆ ಎಂಬುದು ನಿನಗೆ ತಿಳಿಯದೋ ಎಂದನು. ಅದಕ್ಕೆ ಯೇಸು, ನಿಮಗೆ ಮೇಲಿಂದ ಕೊಟ್ಟ ಹೊರತು ನನ್ನ ಮೇಲೆ ನಿಮಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ್ದರಿಂದ ನನ್ನನ್ನು ನಿಮ್ಮ ಕೈಗೆ ಒಪ್ಪಿಸಿದವನಿಗೆ ಪಾಪ ಹೆಚ್ಚು ಎಂದು ನುಡಿದರು. ಇದನ್ನು ಕೇಳಿದ ಮೇಲೆ ಪಿಲಾತನು ಯೇಸುವನ್ನು ಬಿಡುಗಡೆ ಮಾಡಲು ಪ್ರಯತ್ನಿಸಿದನು. ಯಹೂದ್ಯರಾದರೋ, ಇವನನ್ನು ಬಿಡುಗಡೆ ಮಾಡಿದರೆ ನೀವು ರೋಮ್ ಚಕ್ರವರ್ತಿಯ ಮಿತ್ರರಲ್ಲ, ತಾನೇ ಅರಸನೆಂದು ಹೇಳಿಕೊಳ್ಳುವ ಇವನು ರೋಮ್ ಚಕ್ರವರ್ತಿಯ ಶತ್ರು ಎಂದು ಕೂಗಿದರು. ಅವರ ಈ ಕೂಗನ್ನು ಕೇಳಿ ಪಿಲಾತನು ಯೇಸುವನ್ನು ಹೊರಗೆ ಕರೆಯಿಸಿದನು. ಹಾಸುಗಲ್ಲು ಎಂಬ ಕಟ್ಟೆಯ ಮೇಲಿದ್ದ ನ್ಯಾಯಪೀಠದ ಮೇಲೆ ಕುಳಿತುಕೊಂಡನು. ಯಹೂದ್ಯರ ಭಾಷೆಯಲ್ಲಿ ಆ ಸ್ಥಳಕ್ಕೆ ಗಬ್ಬಾಥ ಎಂದು ಹೆಸರು. ಅಂದು ಹಬ್ಬದ ಹಿಂದಿನ ದಿನ ಮಧ್ಯಾಹ್ನ 12 ಗಂಟೆ ಇರಬಹುದು. ಪಿಲಾತನು ಯಹೂದ್ಯರನ್ನು ನೋಡಿ, ಹೀಗೋ ನಿಮ್ಮ ಅರಸನು ಎಂದು ಹೇಳಿದನು. ಅವರಾದರೋ, ಕೊಳ್ಳಿರಿ ಕೊಳ್ಳಿರಿ, ಶಿಲುಬೆಗೇರಿಸಿರಿ ಎಂದು ಕಿರುಚಿದರು. ಪಿಲಾತನು, ನಿಮ್ಮ ಅರಸನನ್ನು ಶಿಲುಬೆಗೇರಿಸಲೇ ಎಂದನು. ಅದಕ್ಕೆ ಮುಖ್ಯ ಯಾಜಕರು, ರೋಮ್ ಚಕ್ರವರ್ತಿಯ ಹೊರತು ನಮಗೆ ಬೇರೆ ಅರಸನಿಲ್ಲ ಎಂದು ಉತ್ತರ ಕೊಟ್ಟರು. ಕಡೆಗೆ ಪಿಲಾತನು ಯೇಸುವನ್ನು ಶಿಲುಬೆಗೇರಿಸುವುದಕ್ಕಾಗಿ ಅವರಿಗೆ ಒಪ್ಪಿಸಿ ಬಿಟ್ಟನು. ಅವರು ಯೇಸುವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. ಯೇಸು ಸ್ವಾಮಿ ತಮ್ಮ ಶಿಲುಬೆಯನ್ನು ತಾವೇ ಹೊತ್ತುಕೊಂಡು ಕಪಾಲ ಎಂಬ ಸ್ಥಳಕ್ಕೆ ಹೋದರು. ಇದಕ್ಕೆ ಯಹೂದ್ಯರ ಭಾಷೆಯಲ್ಲಿ ಗೋಲ್ಗೋಥಾ ಎಂದು ಹೆಸರು. ಅಲ್ಲಿ ಯೇಸುವನ್ನು ಶಿಲುಬೆಗೇರಿಸಿದರು. ಅವರ ಅಕ್ಕಪಕ್ಕಗಳಲ್ಲಿ ಇನ್ನಿಬ್ಬರನ್ನು ಶಿಲುಬೆಗೆ ಹಾಕಿದರು. ಪಿಲಾತನು ಒಂದು ಫಲಕದ ಮೇಲೆ ನಜರೇತಿನ ಯೇಸು ಯಹೂದ್ಯರ ಅರಸ ಎಂದು ಬರೆಯಿಸಿ ಶಿಲುಬೆಯ ಮೇಲ್ಗಡೆ ಇರಿಸಿದನು. ಯೇಸುವನ್ನು ಶಿಲುಬೆಗೇರಿಸಿದ ಸ್ಥಳ ನಗರಕ್ಕೆ ಸಮೀಪದಲ್ಲೇ ಇದ್ದುದರಿಂದ ಹಲವು ಮಂದಿ ಯಹೂದ್ಯರು ಆ ಫಲಕವನ್ನು ಓದಿದರು. ಅದನ್ನು ಹಿಬ್ರಿಯ, ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಗಳಲ್ಲಿ ಬರೆಯಲಾಗಿತ್ತು. ಆದುದರಿಂದ ಯಹೂದ್ಯರ ಮುಖ್ಯ ಯಾಜಕರು ಪಿಲಾತನಿಗೆ, ಯಹೂದ್ಯರ ಅರಸ ಎಂದು ಬರೆಯುವುದು ಬೇಡ, ತಾನು ಯಹೂದ್ಯರ ಅರಸನೆಂದು ಹೇಳಿಕೊಂಡನು ಎಂದು ಬರೆಯಿರಿ ಎಂದರು. ಅದಕ್ಕೆ ಪಿಲಾತನು, ನಾನು ಬರೆದಿದ್ದು ಬರೆದಾಯಿತು ಎಂದನು. ಯೇಸುವನ್ನು ಶಿಲುಬೆಗೇರಿಸಿದ ಬಳಿಕ ಸೈನಿಕರು ಯೇಸುವಿನ ಬಟ್ಟೆಗಳನ್ನು ತೆಗೆದುಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಪಾಲಿನಂತೆ 4 ಪಾಲು ಮಾಡಿ ಹಂಚಿಕೊಂಡರು. ಅವರ ಒಳಂಗಿಯಾದರೂ ಹೊಲಿಗೆ ಇಲ್ಲದೆ ಮೇಲಿಂದ ಕೆಳಗಿನವರೆಗೂ ಹೆಣೆದದ್ದಾಗಿತ್ತು.
ಅದನ್ನು ತೆಗೆದುಕೊಂಡು ಅವರು ತಮ್ಮ ತಮ್ಮೊಳಗೆ, ಇದನ್ನು ಅರಿಯುವುದು ಬೇಡ, ಚೀಟಿ ಹಾಕಿ ಯಾರ ಪಾಲಿಗೆ ಬರುವುದು ನೋಡೋಣ ಎಂದು ಮಾತನಾಡಿಕೊಂಡು ಹಾಗೆ ಮಾಡಿದರು. ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಹಂಚಿಕೊಂಡರು, ನನ್ನ ಅಂಗಿಗೆ ಚೀಟು ಹಾಕಿದರು ಎಂಬ ಪವಿತ್ರ ಗ್ರಂಥದ ವಾಕ್ಯ ಹೀಗೆ ನೆರವೇರಿತು. ಯೇಸುವಿನ ತಾಯಿಯ ಸಹೋದರಿ ಕ್ಲೋಪನ ಹೆಂಡತಿ ಮರಿಯ ಮತ್ತು ಮಗ್ದಲದ ಮರಿಯ ಇವರು ಶಿಲುಬೆಯ ಬಳಿಯಲ್ಲೇ ನಿಂತಿದ್ದರು. ಯೇಸು ತಮ್ಮ ತಾಯಿಯನ್ನು ಆಕೆಯ ಪಕ್ಕದಲ್ಲಿ ನಿಂತಿದ್ದ ತಮ್ಮ ಆಪ್ತ ಶಿಷ್ಯನನ್ನು ನೋಡಿ, ಅಮ್ಮ, ಈಗೋ ನಿನ್ನ ಮಗ ಎಂದರು. ಅನಂತರ ತಮ್ಮ ಶಿಷ್ಯರನ್ನು ಕುರಿತು, ಈಗೋ ನಿನ್ನ ತಾಯಿ ಎಂದರು. ಅಂದಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಇದಾದ ಮೇಲೆ ಯೇಸು ಸ್ವಾಮಿ ನೆರವೇರಬೇಕಾದುದೆಲ್ಲವೂ ನೆರವೇರಿದೆ ಎಂದು ತಿಳಿದು ಪವಿತ್ರ ಗ್ರಂಥದಲ್ಲಿ ಬರೆದುದು ಈಡೇರುವಂತೆ, ನನಗೆ ದಾಹವಾಗಿದೆ ಎಂದು ನುಡಿದರು. ಬಳಿಯಲ್ಲಿ ಹುಳಿರಸ ತುಂಬಿದ ಪಾತ್ರೆಯೊಂದಿತ್ತು. ಅವರು ಸ್ಪಂಜನ್ನು ಆ ಹುಳಿರಸದಲ್ಲಿ ತೋಯಿಸಿ ಈಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಯೇಸುವಿನ ಬಾಯಿಗೆ ಮುಟ್ಟಿಸಿದರು. ಯೇಸು ಆ ಹುಳಿರಸವನ್ನು ಸೇವಿಸುತ್ತಲೇ, ಎಲ್ಲ ನೆರವೇರಿತು ಎಂದು ನುಡಿದು ತಲೆಬಾಗಿ ತಮ್ಮ ಆತ್ಮವನ್ನು ಒಪ್ಪಿಸಿದರು. ಅಂದು ಪಾಸ್ಕಾ ಹಬ್ಬದ ಹಿಂದಿನ ದಿನ, ಮಾರನೇ ದಿನ ಸಬ್ಬತ್ ದಿನವು ದೊಡ್ಡ ಹಬ್ಬವೂ ಆಗಿತ್ತು. ಸಬ್ಬತ್ ದಿನದಂದು ಶವಗಳು ಶಿಲುಬೆಯ ಮೇಲೆ ತೂಗಾಡುವುದು ಸರಿಯಲ್ಲ ಎಂದು ಕಂಡು ಶಿಲುಬೆಗೇರಿಸಲಾಗಿದ್ದವರ ಕಾಲುಗಳನ್ನು ಮುರಿದು ಅವರ ಶವವನ್ನು ಅಂದೇ ತೆಗೆಯಿಸಿ ಬಿಡಲು ಯಹೂದ್ಯರು ಪಿಲಾತನಿಂದ ಅಪ್ಪಣೆ ಕೇಳಿಕೊಂಡರು. ಅಂತೆಯೇ ಸೈನಿಕರು ಬಂದು ಯೇಸುವಿನೊಡನೆ ಶಿಲುಬೆಗೇರಿಸಲಾಗಿದ್ದ ಮೊದಲನೆಯವನ ಹಾಗೂ ಎರಡನೆಯವನ ಕಾಲುಗಳನ್ನು ಮುರಿದರು. ತರುವಾಯ ಯೇಸುವಿನ ಬಳಿಗೆ ಬಂದರು. ಯೇಸು ಆಗಲೇ ಸತ್ತು ಹೋಗಿರುವುದನ್ನು ಕಂಡು ಅವರ ಕಾಲುಗಳನ್ನು ಮುರಿಯಲಿಲ್ಲ. ಆದರೂ ಸೈನಿಕರಲ್ಲಿ ಒಬ್ಬನು ಈಟಿಯಿಂದ ಅವರ ಪಕ್ಕೆಯನ್ನು ತಿವಿದನು. ಕೂಡಲೇ ರಕ್ತವೂ ನೀರು ಅಲ್ಲಿಂದ ಹೊರಗೆ ಹರಿದು ಬಂದವು. ಇದು ಕಣ್ಣಾರೆ ಕಂಡವನ ಹೇಳಿಕೆ. ಈ ಹೇಳಿಕೆ ಸತ್ಯವಾದುದು. ತಾನು ಸತ್ಯವನ್ನು ನುಡಿಯುತ್ತಿದ್ದೇನೆ ಎಂಬ ಅರಿವು ಅವನಿಗೆ ಇದೆ. ನೀವು ವಿಶ್ವಾಸಿಸಬೇಕೆಂದೇ ಆತನು ಇದನ್ನು ಹೇಳಿದ್ದಾನೆ. ಆತನ ಎಲುಬೊಂದನ್ನು ಮುರಿಯಕೂಡದು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಈ ವಾಕ್ಯ ನೆರವೇರುವಂತೆ ಹೀಗೆ ನಡೆಯಿತು. ತಾವು ಇರಿದವನನ್ನೇ ಅವರು ನಿರೀಕ್ಷಿಸುವರು ಎನ್ನುತ್ತದೆ ಇನ್ನೊಂದು ವಾಕ್ಯ. ಅರಿಮತಾಯ ಊರಿನ ಜೋಸೆಫ್ ಎಂಬುವವನು ಕೂಡ ಯೇಸುವಿನ ಶಿಷ್ಯರಲ್ಲಿ ಒಬ್ಬನು.
ಈತನು ಯಹೂದ್ಯರಿಗೆ ಹೆದರಿ ತಾನು ಶಿಷ್ಯನೆಂದು ತೋರಿಸಿಕೊಳ್ಳುತ್ತಿರಲಿಲ್ಲ. ಮೇಲೆ ಹೇಳಿದ್ದೆಲ್ಲ ನಡೆದಾದ ಮೇಲೆ ಈತನು ಯೇಸುವಿನ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲು ಪಿಲಾತನಿಂದ ಅಪ್ಪಣೆ ಕೇಳಿದನು. ಪಿಲಾತನು ಒಪ್ಪಿಗೆ ಕೊಡಲು ಈತನು ಬಂದು ಪಾರ್ಥಿವ ಶರೀರವನ್ನು ಕೊಂಡೊಯ್ದನು. ಈತನು ಮಾತ್ರವಲ್ಲ, ಹಿಂದೊಮ್ಮೆ ಯೇಸುವನ್ನು ರಾತ್ರಿಯಲ್ಲೂ ನೋಡಲು ಬಂದಿದ್ದ ನಿಕೋದೇಮನು ಕೂಡ ಅಲ್ಲಿಗೆ ಬಂದನು. ಇವನು ರಕ್ತಬೋಳ ಹಾಗೂ ಆಗರು ಕಲಸಿದ 30 ಕಿಲೋಗ್ರಾಮಿನಷ್ಟು ಚೂರ್ಣವನ್ನು ತಂದಿದ್ದನು. ಇವರು ಯೇಸುವಿನ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಯಹೂದ್ಯರ ಶವ ಸಂಸ್ಕಾರದ ಪದ್ಧತಿಯೆಂದೇ ಸುಗಂಧ ದ್ರವ್ಯಗಳನ್ನು ಹಾಕಿ ನಾರುಮಡಿಯಲ್ಲಿ ಸುತ್ತಿದರು. ಯೇಸುವನ್ನು ಶಿಲುಬೆಗೇರಿಸಿದ ಆ ಸ್ಥಳದಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಅದುವರೆಗೆ ಯಾರ ಶವವನ್ನು ಹಿಡದ ಹೊಸ ಸಮಾಧಿ ಇತ್ತು. ಸಮಾಧಿಯು ಹತ್ತಿರದಲ್ಲೇ ಇದ್ದುದರಿಂದ ಹಾಗೂ ಮರುದಿನ ಪಾಸ್ಕಾ ಹಬ್ಬವಾದುದರಿಂದ ಯೇಸುವಿನ ಪಾರ್ಥಿವ ಶರೀರವನ್ನು ಅಲ್ಲೇ ಸಮಾಧಿ ಮಾಡಿದರು. ಪ್ರಭು ಯೇಸು ಕ್ರಿಸ್ತನ ಆತ್ಮೀಯ ಸಹೋದರ ಸಹೋದರಿಯರೇ, ವಿಸ್ತಾರವಾದ ಪ್ರಬೋಧನೆಯಲ್ಲ ಇಂದಿನ ಪವಿತ್ರ ಶುಕ್ರವಾರ, ಶುಭ ಶುಕ್ರವಾರದ ಆದ್ಯ ಉದ್ದೇಶವನ್ನು ಯೇಸು ಕ್ರಿಸ್ತರು ಶಿಲುಬೆ ಮೇಲಿಂದ ನೀಡಿದ ಸಂದೇಶದ ಸಂಕ್ಷಿಪ್ತ ಒಂದೆರಡು ಮುಖ್ಯವಾದ ವಿಷಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಆಶಿಸುತ್ತೇನೆ. ಯೇಸು ಕ್ರಿಸ್ತರು ಕಲ್ವಾರಿ ಬೆಟ್ಟದ ಮೇಲೆ ಸತ್ತರೆ, ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಪ್ರಾಣಾರ್ಪಣೆ ಮಾಡಿದರೆ, ಯೇಸು ಕ್ರಿಸ್ತರನ್ನು ಯಹೂದ್ಯರು ಶಿಲುಬೆಗೆ ಜಡಿದರೆ, ಈ 3 ಪ್ರಶ್ನೆಗಳಿಗೆ ನಾವು ಹೌದು ಎಂದು ಉತ್ತರ ಕೊಡುತ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಕಲ್ವಾರಿ ಬೆಟ್ಟದ ಮೇಲೆ ಸಾಯುವುದಕ್ಕೆ ಮುನ್ನ ನಿಮ್ಮ ಮತ್ತು ನನ್ನ ಹೃದಯದಲ್ಲಿ ಸತ್ತಿದ್ದಾರೆ. ಯೇಸು ಸ್ವಾಮಿಯು ಶಿಲುಬೆ ಮೇಲೆ ಪ್ರಾಣಾರ್ಪಣೆ ಮಾಡುವುದಕ್ಕೆ ಮುನ್ನ ಯೇಸು ಸ್ವಾಮಿಯನ್ನು ನಮ್ಮ ಹೃದಯದಲ್ಲಿ ನಾವು ಶಿಲುಬೆಯಲ್ಲಿ ಜಡಿದಿದ್ದೇವೆ. ಅಂದು ಯಹೂದ್ಯರು ಯೇಸು ಸ್ವಾಮಿಯನ್ನು ಶಿಲುಬೆಗೇರಿಸಿ ಅವರಿಗೆ ಮರಣವನ್ನು ವಿಧಿಸಲಿಲ್ಲ. ಯೇಸು ಸ್ವಾಮಿಯ ಸಾವಿಗೆ ನೀವು ಮತ್ತು ನಾನು ಕಾರಣರು. ಈ ಸತ್ಯಾಂಶವನ್ನು ಅರಿತರೆ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಶುಭ ಸಂದೇಶದ ಶುಭ ಶುಕ್ರವಾರದ ಆದ್ಯ ಉದ್ದೇಶವನ್ನು ಅರಿತು ಬಾಳಬಹುದು. ನಿಮ್ಮೊಂದಿಗೆ ಈ ಘಟನೆಯನ್ನು ಹೇಳಲು ಆಶಿಸುತ್ತೇನೆ. ರೈಲ್ವೆ ನಿಲ್ದಾಣ 2 ಹಳಿಗಳಿವೆ, 2 ರೈಲ್ವೆ ಟ್ರ್ಯಾಕ್ಸ್. ದೂರದಲ್ಲಿ ರೈಲು ಗಾಡಿ ಒಂದು ವೇಗವಾಗಿ ಬರುತ್ತಿದೆ. ಒಂದು ಟ್ರ್ಯಾಕ್ಸ್, ಅದು ಹಳಿಯಲ್ಲಿ, ರೈಲು ಹಳಿಯಲ್ಲಿ ಟ್ರೈನ್ ಆ ಕಡೆ ಬರಲ್ಲ. ಅಲ್ಲಿ ಒಬ್ಬ ಮಗು ಆಟ ಆಡ್ತಾ ಇದ್ದಾನೆ. ಇನ್ನೊಂದು ಹಳಿಯಲ್ಲಿ ಅವರು ಹೇಳಿದ್ದಾರೆ, ಆ ಟ್ರೈನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ನೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಬರುತ್ತೆ ಅಂದ್ಬಿಟ್ಟು ಆ ಸ್ಥಳದಲ್ಲಿ ಬರಬೇಕು. ಕೆಲವು ಯುವಕರು ಆ ಆದೇಶವನ್ನು ಉಲ್ಲಂಘಿಸಿ 10 ಮಂದಿ ಅವರಲ್ಲಿ ಆಟ ಆಡ್ತಾ ಇದ್ದಾರೆ. ಗಾಡಿ ಬರುವಂತಹ ಹಳಿಯ ಟ್ರ್ಯಾಕ್ಸ್ನಲ್ಲಿ 10 ಮಂದಿ ಆಟ ಆಡ್ತಾ ಇದ್ದಾರೆ. ಗಾಡಿ ಬರದ ಆ ಒಂದು ಟ್ರ್ಯಾಕ್ಸ್ ಹಳಿಯಲ್ಲಿ ಒಬ್ಬ ಹುಡುಗ ಆಟ ಆಡ್ತಾ ಇದ್ದಾನೆ. ಈಗ ರೈಲು ವೇಗವಾಗಿ ದೂರದಲ್ಲಿ ಬರ್ತಾ ಇದೆ. ಆ ರೈಲ್ವೆ ಟ್ರ್ಯಾಕ್ ಅದನ್ನು ಹಳಿಗಳನ್ನು ಬದಲಾಯಿಸುವ ವ್ಯಕ್ತಿ ಅವನು ನೋಡ್ತಾ ಇದ್ದಾನೆ, ವೇಗವಾಗಿ ರೈಲು ಬರ್ತಾ ಇದೆ. 10 ಮಂದಿ ಇಲ್ಲಿದ್ದಾರೆ, ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇನ್ನೊಂದು ಹಳಿಯಲ್ಲಿ ಒಬ್ಬ ಹುಡುಗ ಆಟ ಆಡ್ತಾ ಇದ್ದಾನೆ.
ಆ ಗ್ಯಾಂಗ್ಮ್ಯಾನ್ ಅಥವಾ ಆ ಟ್ರ್ಯಾಕನ್ನು ಬದಲಾಯಿಸೋ ವ್ಯಕ್ತಿ ಏನು ಮಾಡ್ಬೋದು? ಏನು ಮಾಡ್ತಾನೆ ಅವನು? ಏನು ಮಾಡ್ಬೋದು ಹೇಳಿ? 10 ಮಂದಿ ಆಟ ಆಡ್ತಾ ಇದ್ದಾರೆ, ಬದಲಾಯಿಸಿದ್ರೆ 10 ಮಕ್ಕಳು ಸಾಯ್ತಾರೆ. ಇನ್ನೊಂದು ಟ್ರ್ಯಾಕ್ ಅದು ಹೇಳಿದ್ರೆ ಒಬ್ಬ ಮಗು ಆಟ ಆಡ್ತಾ ಇದೆ, ಒಬ್ಬನ ಮಾತ್ರ ಅವನು ಸತ್ತೋಗ್ಬಿಡ್ತಾನೆ. ಏನು ಮಾಡ್ತಾನೆ ಅವನು ಹೇಳಿ? ಏನು ಮಾಡ್ಬೋದು ಅವನು? ಏನು ಮಾಡ್ತಾನೆ? ಏನು ಮಾಡ್ತಾನೆ? ಆ ಟ್ರ್ಯಾಕ್ನಲ್ಲಿ ಒಬ್ಬ ಹುಡುಗ ಏನು ಮಾಡ್ತಾನೆ? ಈ 10 ಮಕ್ಕಳ ಜೀವವನ್ನು ಉಳಿಸಲು ಅವನೇನು ಮಾಡ್ತಾನೆ? ಒಬ್ಬ ಹುಡುಗ ಸತ್ರು ಪರವಾಗಿಲ್ಲ ಅಂದ್ಬಿಟ್ಟು ಅವನು ಟ್ರ್ಯಾಕ್ನ ಚೇಂಜ್ ಮಾಡ್ತಾನೆ. ಆಗ ಟ್ರೈನ್ ಬರ್ತದೆ, ಆ ಹುಡುಗ ತೀರೋಗ್ತಾನೆ, ಸತ್ತೋಗ್ತಾನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಆ ಟ್ರೈನ್ ಆ ಟ್ರ್ಯಾಕ್ನಲ್ಲಿ ಬರುತ್ತೆ ಅಂದ್ಬಿಟ್ಟು ಅನೌನ್ಸ್ ಮಾಡಿಬಿಟ್ಟವ್ರೆ. ಆದರೆ ಅದನ್ನು ಉಲ್ಲಂಘಿಸಿ 10 ಮಂದಿ ಹುಡುಗರು ಅಲ್ಲಿ ಆಟ ಆಡ್ತಾ ಇದ್ರು. ಇನ್ನೊಂದು ಹಳಿಯಲ್ಲಿ ಟ್ರೈನ್ ಬರಲ್ಲ ಅಂತ ಗೊತ್ತು, ಪಾಪ ಒಬ್ಬ ನಿಷ್ಕಪಟಿ ಆ ಹುಡುಗ ಅಲ್ಲಿ ಆಟ ಆಡ್ತಾ ಇದ್ದಾನೆ. ಈ 10 ಜನರ ಆ ತುಂಟ ಮಕ್ಕಳ ಜೀವವನ್ನು ಕಾಪಾಡಲು ಆ ಒಂದು ನಿಷ್ಕಪಟಿ ಮಗುವಿನ ಜೀವ ಹೋಯಿತು. ಆತ್ಮೀಯ ಸಹೋದರ ಸಹೋದರಿಯರೇ, ಇದು ಒಂದು ಕಥೆಯಾಗಿರ್ಬೋದು, ಆದರೆ ಇದೇ ನಡೆದದ್ದು ಸತ್ಯಾಂಶ. 2000 ವರ್ಷಗಳ ಹಿಂದೆ ಇಡೀ ಪ್ರಪಂಚದ ತುಂಟರ ಪಾಪಿಗಳ ಜೀವವನ್ನು ಉಳಿಸಲು ಕಲ್ವಾರಿ ಬೆಟ್ಟದಲ್ಲಿ ಒಬ್ಬ ವ್ಯಕ್ತಿ ತನ್ನ ಪ್ರಾಣವನ್ನು ಅರ್ಪಿಸಿದರು. ಅದು ಯೇಸು ಕ್ರಿಸ್ತರು. ಸಂತ ಪೌಲರು ರೋಮರಿಗೆ ಬರೆದ ಪತ್ರದಲ್ಲಿ 3ನೇ ಅಧ್ಯಾಯ 23-24 ವಚನದಲ್ಲಿ ಈ ರೀತಿ ಹೇಳಿದ್ದಾರೆ. ಸಂತ ಪೌಲರು ರೋಮರಿಗೆ ಬರೆದ ಪತ್ರದಲ್ಲಿ 3ನೇ ಅಧ್ಯಾಯ 23-24 ಮತ್ತೆ ಹೇಳ್ತಾ ಇದ್ದೇನೆ, ಮನೆಗೆ ಹೋಗ್ಬಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ರೋಮನ್ಸ್ 3rd chapter verses 23 and 24 ಏನು ಹೇಳುತ್ತೆ? ದಯವಿಟ್ಟು ಕೇಳಿ. ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಆದರೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ಅವರಿಗೆ ಪಾಪ ವಿಮೋಚನೆಯನ್ನು ದಯಪಾಲಿಸಿ ತಮ್ಮ ಉಚಿತಾರ್ಥ ಅನುಗ್ರಹದಿಂದ ಅವರನ್ನು ತಮ್ಮ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ. ಎಷ್ಟು ಅರ್ಥಗರ್ಭಿತವಾದ ವಾರ್ತೆಗಳು. ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಆದರೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ಅವರಿಗೆ ಪಾಪ ವಿಮೋಚನೆಯನ್ನು ದಯಪಾಲಿಸಿ ತಮ್ಮ ಉಚಿತಾರ್ಥ ಅನುಗ್ರಹದಿಂದ ಅವರನ್ನು ತಮ್ಮ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ. ಅವರ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ. ಎಂಥ ಒಳ್ಳೆಯ ಮಾತು! ತನ್ನನ್ನು ಶಿಲುಬೆಗೆ ಜಡಿದ, ತಮ್ಮ ಯಾತನೆಗೆ ಕಾರಣವಾದ ಇಡೀ ಮನುಕುಲದೊಂದಿಗೆ ಸತ್ಸಂಬಂಧವನ್ನು ದೇವರು ಬೆಳೆಸಿದ್ದಾರೆ. ಇದನ್ನು ಮತ್ತೆ ನಾವು ಓದುತ್ತೇವೆ. ಸಂತ ಪೌಲರು ಕೊಲೊಸ್ಸೆಯವರಿಗೆ ಬರೆದ ಪತ್ರದಲ್ಲಿ 3ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿ ಹೇಳಲಾಗಿದೆ, ನಾವು ಯೇಸು ಕ್ರಿಸ್ತರು ಮಾಡಿದಂತೆ ನಾವು ನಡೆದುಕೊಳ್ಳಬೇಕು. ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿ, ಒಬ್ಬನ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಕ್ಷಮಿಸಿಬಿಡಿ. ಪ್ರಭು ಯೇಸು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಇತರರನ್ನು ಕ್ಷಮಿಸಿರಿ. ನೋಡಿ ಏನು ಹೇಳ್ತಾರೆ. ಯೇಸು ಕ್ರಿಸ್ತರ ಕ್ಷಮೆಯನ್ನು ಪಡೆದರೆ ಮಾತ್ರ ಸಾಲದು, ಆ ಕ್ಷಮೆಯನ್ನು ಬೇರೆಯವರಿಗೆ ನೀಡಬೇಕು ಅಂತ ಸಂತ ಪೌಲರು ಹೇಳಿದ್ದಾರೆ. ಎಫೆಸರಿಗೆ ಬರೆದ ಪತ್ರದಲ್ಲಿ 1ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿ ಹೇಳಲಾಗಿದೆ, ಯೇಸು ಕ್ರಿಸ್ತರು ಸುರಿಸಿದ ರಕ್ತಧಾರೆಯ ಮೂಲಕ ನಮಗೆ ಪಾಪಕ್ಷಮೆ ದೊರಕಿತು, ವಿಮೋಚನೆಯು ಲಭಿಸಿತು. ಯೇಸು ಕ್ರಿಸ್ತರ ರಕ್ತಧಾರೆಯ ಮೂಲಕ ನಮಗೆ ವಿಮೋಚನೆಯು ದೊರಕಿತು, ಪಾಪಕ್ಷಮೆಯು ದೊರಕಿತು. ಎಫೆಸರ ಬರೆದ ಪತ್ರದಲ್ಲಿ 4ನೇ ಅಧ್ಯಾಯದಲ್ಲಿ 31-32 ವಚನದಲ್ಲಿ ಎಲ್ಲ ವಿಧವಾದ ದ್ವೇಷ, ದೂಷಣೆ, ಕೋಪ, ಕ್ರೋಧ ಮತ್ತು ಕೆಡುಕುತನವನ್ನು ನಿಮ್ಮಿಂದ ದೂರ ಮಾಡಿರಿ. ಪರಸ್ಪರ ಕರುಣೆಯಿಂದಲೂ ಕನಿಕರದಿಂದಲೂ ವರ್ತಿಸಿರಿ. ಈ ರೀತಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಬೈಬಲ್ ಗ್ರಂಥದಲ್ಲಿ ಇರುವ ಮಾತಿನಲ್ಲಿ 2-3 ಪದಗಳು ಆಗಾಗ ಬರುತ್ತವೆ. ದೇವರ ಪ್ರೀತಿ, ದೇವರ ಕ್ಷಮೆ, ದೇವರ ಅನುಗ್ರಹ, ಕೃಪಾವರ, ದೇವರು ನಮ್ಮೊಂದಿಗೆ ಇರುವರು ಎಂಬ ಈ ವಾರ್ತೆಗಳು ಸದಾ ಬರ್ತಾ ಇರ್ತವೆ. ಆದ ಕಾರಣ ಇಂದು ಶುಭ ಶುಕ್ರವಾರ ಯೇಸು ಕ್ರಿಸ್ತರ ಆ ಪೂಜೆಯ ಯಾತನೆಯನ್ನು ಸ್ಮರಿಸಿ ಅವರ ಮರಣವನ್ನು ಧ್ಯಾನಿಸುವ ಈ ವೇಳೆಯಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾವೇನು ಮಾಡಬೇಕು?
ಇವಾಗ ನಾನು ಹೇಳುವಂಥ ವ್ಯಾಖ್ಯಾನ ಸ್ವಲ್ಪ ವಿಚಿತ್ರವಾಗಿರುತ್ತೆ, ನೀವು ಕೇಳ್ಕೊಳ್ಳಿ. ನಾವೆಲ್ಲರೂ ಪಾಸ್ಕಾ ನಗರಕ್ಕೆ ಪಯಣ ಮಾಡ್ತಿದ್ದೇವೆ. ಎಲ್ಲರೂ ಪಾಸ್ಕಾ ನಗರಕ್ಕೆ ಎಲ್ಲರೂ ಹೋಗಬೇಕು. ಎಲ್ಲ ಪಾಸ್ಕಾ ನಗರ ಅಂತ ಇದೆ, ಆ ಪಾಸ್ಕಾ ನಗರಕ್ಕೆ ಹೋಗಬೇಕು. ಎಲ್ಲ ದಾರಿಗಳು ಬರ್ತೇವೆ, ಆ ಕಡೆ ಈ ಕಡೆಯಿಂದ ಎಲ್ಲ ದಾರಿಗಳು ಬರ್ತೇವೆ. ಆ ಪಾಸ್ಕಾ ನಗರವನ್ನು ಸೇರುವುದಕ್ಕೆ ಒಂದು ವೃತ್ತವನ್ನು ನಾವು ಅದನ್ನು ಕ್ರಾಸ್ ಮಾಡಿ ಹೋಗಬೇಕು. ಒಂದು ಸರ್ಕಲನ್ನು ನಾವು ಅದು ಕ್ರಾಸ್ ಮಾಡಿ ಹೋದರೆ ಮಾತ್ರ ಆ ಪಾಸ್ಕಾ ನಗರಕ್ಕೆ ನಾವು ಹೋಗ್ಬೋದು. ಆ ಸರ್ಕಲ್ ಏನು? ಶುಭ ಶುಕ್ರವಾರ, ದ ಸರ್ಕಲ್ ಆಫ್ ಗುಡ್ ಫ್ರೈಡೇ. ದ ಸರ್ಕಲ್ ಆಫ್ ಗುಡ್ ಫ್ರೈಡೇ. ಯಾಕೆ ವೃತ್ತವನ್ನು ನಾವು ದಾಟಿ ಹೋಗಬೇಕು? ಯಾಕಂತ ಹೇಳಿದ್ರೆ ಎಲ್ಲ ಹಾದಿಗಳು ಬರುವುದು ಆ ಪವಿತ್ರ ಶುಭ ಶುಕ್ರವಾರ ಎಂಬ ಆ ವೃತ್ತ, ಸರ್ಕಲ್. ಆ ವೃತ್ತ ಅಂದರೆ ಏನು? ಸರ್ಕಲ್, ಪರ್ಫೆಕ್ಷನ್. ಆ ವೃತ್ತ ಅಂತ ಹೇಳಿದ್ರೆ ಅದು ಪೂರ್ಣತೆ, ಪರಿಪೂರ್ಣತೆ. ಯೇಸು ಕ್ರಿಸ್ತರು ಶಿಲ್ಬೆ ಮೇಲೆ ಪ್ರಾಣಾರ್ಪಣೆ ಮಾಡಿದಾಗ ದೇವರ ಪ್ರೀತಿಯ ಪರಿಪೂರ್ಣತೆಯನ್ನು ಇಡೀ ಜಗವು ಅರಿತುಕೊಂಡಿತು. ಪರಿಪೂರ್ಣತೆ. ಆ ಸರ್ಕಲ್ಗೆ ಒಂದು ಸೆಂಟರ್ ಇದೆ. ಆ ಕೇಂದ್ರ ಬಿಂದು ಏನು? ಶಿಲುಬೆ. ಶಿಲುಬೆ ಕೇಂದ್ರ ಬಿಂದು. ಒಬ್ಬ ಕ್ರೈಸ್ತನ, ಒಬ್ಬ ಕ್ರೈಸ್ತಳ, ಒಬ್ಬ ಧಾರ್ಮಿಕ ಸಹೋದರ ಸಹೋದರಿಯ ಪ್ರತಿಯೊಬ್ಬರ ಲಾಂಛನ. ಆತ್ಮೀಯ ಸಹೋದರ ಸಹೋದರಿಯರೇ, ಶಿಲುಬೆ. ಕಟ್ಟಡದ ಮೇಲೆ ಶಿಲ್ಬೆ ಅಲ್ಲ, ಬಿಲ್ಡಿಂಗ್ ಮೇಲೆ ಶಿಲ್ಬೆ ಅಲ್ಲ, ಗ್ರಂಥದ ಮೇಲೆ ಶಿಲ್ಬೆ ಅಲ್ಲ. ನಮ್ಮ ಹೃದಯದಲ್ಲಿ ಆ ಶಿಲುಬೆ, ನಮ್ಮ ಬಾಡಿನಲ್ಲಿ ಯೇಸು ಕ್ರಿಸ್ತರ ಶಿಲುಬೆ. ಆ ಶಿಲುಬೆಯ ಆ ಒಂದು ಶಕ್ತಿ, ಆ ಶಿಲುಬೆಯ ಶೋಭೆ, ಆ ಶಿಲುಬೆಯ ಪ್ರತಿಭೆ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಇರುವಾಗ, ಆತ್ಮೀಯ ಸಹೋದರ ಸಹೋದರಿಯರೇ, ಈ ಪ್ರಪಂಚವೇ ನಮಗೆ ಎದುರಾಗಿ ನಿಂತರು ನಮ್ಮನ್ನು ಎದುರಿಸುವ ಶಕ್ತಿ ಯಾರಿಗೂ ಇಲ್ಲ. ಇದನ್ನೇ ಸಂತ ಪೌಲು ರೋಮರಿಗೆ ಬರೆದ ಪತ್ರದಲ್ಲಿ ಅವರು ಹೇಳಿದ್ದಾರೆ. 8ನೇ ಅಧ್ಯಾಯ ವಚನಗಳು 20ರಿಂದ ನಾವು ಓದ್ಬೋದು. ಇಡೀ ಪ್ರಪಂಚವೇ ನನಗೆ ಎದುರಾಗಿ ನಿಂತರು, ಯೇಸು ಕ್ರಿಸ್ತರ ಪ್ರೀತಿ, ಅವರ ಶೋಭೆ ನಲ್ಲಿರುವಾಗ ನನಗೆ ಏನು ಭಯವಿಲ್ಲ. ಕ್ರಾಸ್ ಈಸ್ ದ ಸ್ಟ್ರೆಂತ್. ಶಿಲುಬೆಗೆ ನಮ್ಮ ಶಕ್ತಿ. ಶೋಧನೆಗೆ ಅದನ್ನು ಜಯಿಸುವುದು ಶಿಲುಬೆಯ ಶಕ್ತಿ. ನಮಗೆ ಕಷ್ಟ ಕಾರ್ಪಣೆ ಬರುವಾಗ ಶಿಲುಬೆಯ ಶಕ್ತಿ. ನಮಗೆ ಸೋಲು ಅಪಜಯ ಬರುವಾಗ ಶಿಲುಬೆ ನಮಗೆ ಶಕ್ತಿ. ನಮ್ಮ ಜೀವನದಲ್ಲಿ ವಿಪರ್ಯಾಸ ಹಾಗೂ ಸಾವು ನೋವು ಬರುವಾಗ ಶಿಲುಬೆ ನಮಗೆ ಶಕ್ತಿ. ಆತ್ಮೀಯ ಸಹೋದರ ಸಹೋದರಿಯರೇ, ಇದನ್ನು ನೀವು ಮತ್ತು ನಾವು ಅರಿತು ಬಾಳುತ್ತಿಲ್ಲ. ಶಿಲುಬೆಯ ಹಾದಿಯಲ್ಲಿ ನಾವೆಲ್ಲರೂ ನಡೆಯಬೇಕು. ಸರ್ಕಲ್, ವೃತ್ತ. ಏನು ವೃತ್ತ ಅಂತ ಹೇಳಿದರೆ 360 ಡಿಗ್ರೀಸ್. ವಾರದಲ್ಲಿ 7 ದಿನಗಳು. ಅದರಲ್ಲಿ ಒಂದು ಪಾಸ್ಕಾ ನಗರಕ್ಕೆ ಹೋದರೆ ಮಾತ್ರ 7ನೇ ದಿನ. ಆ ಪಾಸ್ಕಾ ನಗರಕ್ಕೆ ಹೋಗುವುದಕ್ಕೆ ಮುಂಚೆ 6 ದಿನಗಳು. 6. ಆ 360 6ರಿಂದ ನಾವು ವಿಭಾಗಿಸಿದರೆ ಡಿವೈಡ್ 360 by 6 ನಮಗೆ ಬರುವುದೇನು? 60. ಅಂದರೆ ಏನು? ಪ್ರತಿಯೊಬ್ಬರ ಜೀವನದಲ್ಲಿ 60 ಸೆಕೆಂಡ್, 60 ಮಿನಿಟ್ಸ್. ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಸೆಕೆಂಡ್, ಪ್ರತಿಯೊಂದು ನಿಮಿಷ ಆ ಶಿಲುಬೆಯನ್ನು ನಾವು ನಂಬಿ ಬಾಳಬೇಕು. ಇದನ್ನೇ ಆ ವೃತ್ತವೆಂದು ಹೇಳುತ್ತದೆ. ಅದಕ್ಕಾಗಿ ನಾನು ಹೇಳಿದೆ, ಈ ಪ್ರಬೋಧನೆ ಸ್ವಲ್ಪ ವಿಪರ್ಯಾಸವಾಗಿರುತ್ತೆ ಅಂದ್ಬಿಟ್ಟು. 360 ಡಿವೈಡೆಡ್ ಬೈ 6 days, 7th is. ಇದನ್ನು ಜಯಿಸಿದರೆ ನಾವು ಪಾಸ್ಕಾ ನಗರಕ್ಕೆ ಹೋಗುತ್ತೇವೆ. ದಟ್ ಈಸ್ ದ ಈಸ್ಟರ್ ಸಂಡೇ. 6. ಈ 60 ಬರುತ್ತೆ. ಅದನ್ನು ಮತ್ತೆ ನಾವು 6ರಿಂದ ವಿಭಾಗಿಸಿದರೆ ಬರುವುದು 10. ಇಂದು ನೀವು ಮತ್ತು ನಾನು ಆ ಶಿಲುಬೆ ಹಾದಿಯಲ್ಲಿ ನಡಿಬೇಕಂದ್ರೆ ದೇವರ 10 ಆಜ್ಞೆಗಳನ್ನು ನಾವೆಲ್ಲರೂ ಇಂದು ಅನುಮೋದಿಸಿ ಅದನ್ನು ಅಳವಡಿಸಿ ಜೀವಿಸಬೇಕು. 10 ಕಮಾಂಡ್ಮೆಂಟ್ಸ್. ಈ 10 ಆಜ್ಞೆಗಳನ್ನು ನಾವೆಲ್ಲರೂ ಪರಿಪಾಲಿಸಿ ಬರುವಾಗ, ಆತ್ಮೀಯ ಸಹೋದರ ಸಹೋದರಿಯರೇ, ಯಾವುದಕ್ಕೆ ಈ 10 ಆಜ್ಞೆಗಳನ್ನು? ಅಂದು ದೇವರು ಮೊಯ್ಸನಿಗೆ ಸೀನಾಯಿ ಬೆಟ್ಟದ ಮೇಲೆ 10 ಆಜ್ಞೆಗಳು ಕೊಟ್ಟರು. ಇಂದು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ಶಿಲುಬೆ ಮೇಲಿಂದ ಅವರು ನಮಗೆ ನೀಡುವಂತಹ 2 ಮುಖ್ಯ ಆಜ್ಞೆಗಳು. ದೇವರ ಪ್ರೀತಿ, ಪರರ ಪ್ರೀತಿ. ಈ 10 ಆಜ್ಞೆಗಳನ್ನು 2ರಿಂದ ವಿಭಾಗಿಸಿದರೆ ಬರುವುದು 5. ಈ 5 ನಾವು ಯಾವುದು? ಪ್ರತಿಯೊಬ್ಬರ ಪಂಚೇಂದ್ರಿಯಗಳು. ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ನಾವು ಪರಿಪಾಲಿಸಬೇಕಾದರೆ ಈ ಪಂಚೇಂದ್ರಿಯಗಳನ್ನು ಹತೋಟಿಗೆ ತೆಗೆದುಕೊಂಡರೆ, ಪ್ರಿಯರೇ,
ದೇವರ ಪ್ರೀತಿ ನಮ್ಮಲ್ಲಿ ಪರಿಪೂರ್ಣತೆ ಇರುತ್ತೆ. ನಾವು ಪ್ರತಿಯೊಬ್ಬರು ಆಧ್ಯಾತ್ಮಿಕ ಜೀವನದಲ್ಲಿ ಮುನ್ನಡೆಯಬಹುದು. ಅದಕ್ಕಾಗಿ ಶಿಲುಬೆ ಮರಣ ಏನು ಹೇಳುತ್ತೆ? ನೀವು ಮಾನವರಾಗಿ ಜೀವಿಸಿರಿ. ಮಾನವರಾಗಿ ಜೀವಿಸಿದ್ರೆ ಮಾತ್ರ ನೀವು ಸಾಲದು, ನೀವು ದೇವರಾಗಿ ನೀವು ಜೀವಿಸಬೇಕು. ದೇವರು ಮಾನವರಾದರೂ ಮಾನವರು ದೇವರಾಗಬೇಕು ಅಂದ್ಬಿಟ್ಟು. ಆದ ಕಾರಣ ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ದೇವರ ಕೃಪಾವರಗಳನ್ನು ಪಡೆದು ಮಾನವ ಹಂತದಿಂದ ಆ ದೇವರ ಹಂತಕ್ಕೆ ನಾವೆಲ್ಲರೂ ಬರಬೇಕು. ಆಗ ದೇವರ ಆಜ್ಞೆಗಳನ್ನು ಪರಿಪಾಲಿಸಿ ಬರ್ತೇವೆ. ಆಗ ನಮ್ಮ ಪ್ರತಿಯೊಬ್ಬರ ಕ್ಷಣ ಮತ್ತು ನಿಮಿಷಗಳನ್ನು ನಾವೆಲ್ಲರೂ ಸದುಪಯೋಗಪಡಿಸಿಕೊಳ್ಳುತ್ತೇವೆ. ಆಗ ದೇವರ ಕೃಪಾವರವನ್ನು ಪಡೆದು ನಾವೆಲ್ಲರೂ ಆ ಸರ್ಕಲ್ ಪವಿತ್ರ ಯೇಸು ಕ್ರಿಸ್ತರ ಆ ಜೀವನದ ಹಾದಿಯಲ್ಲಿ ನಾವೆಲ್ಲ ನಡೆಯುತ್ತೇವೆ. ಆಗ ಯೇಸು ಕ್ರಿಸ್ತರೊಂದಿಗೆ ನಾವು ಖಂಡಿತವಾಗಿಯೂ ನಮ್ಮ ಪಯಣವನ್ನು ಅವರೊಂದಿಗೆ ನಾವು ಸದಾ ನಡೆದುಕೊಂಡು ಯೇಸು ಕ್ರಿಸ್ತರ ಆ ರಕ್ಷಣೆಗೆ ಪಾತ್ರರಾಗುತ್ತೇವೆ. ಎರಡು ಮುಖ್ಯ ಅಂಶಗಳನ್ನು ಆತ್ಮೀಯ ಸಹೋದರ ಸಹೋದರಿಯರೇ ನಿಮ್ಮ ಮುಂದಿಟ್ಟಿದ್ದೇನೆ. ನಾವು ದೇವರ ಕ್ಷಮೆಯನ್ನು ಪೂರ್ಣವಾಗಿ ಪಡೆಯೋಣ. ದೇವರ ಕ್ಷಮೆಯನ್ನು ಪಡೆದು ಆ ಕ್ಷಮೆಯನ್ನು ವಿಶಾಲ ಮನೋಭಾವದಿಂದ ಬೇರೆಯವರಿಗೆ ನೀಡೋಣ. ಆ ಖಂಡಿತವಾಗಿಯೂ ದೇವರ ಅನಂತ ಕೃಪಾವರ ನಮ್ಮ ಪ್ರತಿಯೊಬ್ಬರ ಮನದಲ್ಲೂ ಮನೆಯಲ್ಲೂ ಖಂಡಿತವಾಗಿ ನೆಲೆಸಿರಬಹುದು. ಇದನ್ನು ಅರಿತಿರುವ ನಾವೆಲ್ಲರೂ ಶಿಲುಬೆಗೆ ನಾವೆಲ್ಲರೂ ಸನ್ಮಾನವನ್ನು ಸಲ್ಲಿಸೋಣ. ಈ ಮೂರನೇದಾಗಿ ಇವಾಗ ನಾವು ಮೊದಲನೇ ಹಂತ ಮುಗಿಯಿತು. ಎರಡನೇ ಹಂತದಲ್ಲಿ ಪವಿತ್ರ ಶಿಲುಬೆಯ ಸನ್ಮಾನ. ಮೂರು ಮುಖ್ಯವಾದ ಅಂಶಗಳನ್ನು ಅಥವಾ ವಸ್ತುಗಳಿಗೆ ನಾವು ಸನ್ಮಾನವನ್ನು ಕೊಡುತ್ತೇವೆ. ಒಂದು, ನಿಮಗೆ ಚೆನ್ನಾಗಿ ಗೊತ್ತು ಆತ್ಮೀಯ ಸಹೋದರ ಸಹೋದರಿಯರೇ, ಪರಮ ಪ್ರಸಾದಕ್ಕೆ. ಎರಡನೇದು, ನಿಮಗೆ ಚೆನ್ನಾಗಿ ಗೊತ್ತು ಆತ್ಮೀಯ ಸಹೋದರ ಸಹೋದರಿ, ಬೈಬಲ್ ಗ್ರಂಥಕ್ಕೆ. ಮೂರನೇದಾಗಿ ಶಿಲುಬೆಗೆ ನಾವು ಆರಾಧನೆ ಮಾಡ್ತೇವೆ. ಯೇಸು ಸ್ವಾಮಿಯ ಶಿಲುಬೆಯನ್ನು ನಾವೆಲ್ಲರೂ ಸ್ಮರಿಸಿ ಆರಾಧಿಸಿ ಆ ಶಿಲುಬೆಯ ಕೃಪಾವರವನ್ನು ಪಡೆದು ಶಿಲುಬೆಯ ಹಾದಿಯಲ್ಲಿ ಸದಾ ನಡೆಯಲು ನಾವೆಲ್ಲರೂ ಪ್ರಯತ್ನಿಸೋಣ. ಆಮೇಲೆ ಈಗ ಸಾಂಭ್ರಮಿಕ ಪ್ರಾರ್ಥನೆಯ ವಿಧಿ. ಪವಿತ್ರ ಗ್ರಂಥದ ವಾಚನದ ಮೂಲಕ ದೇವರು ನಮ್ಮ ಮೇಲಿರಿಸಿರುವ ಅನನ್ಯ ಪ್ರೀತಿ ವ್ಯಕ್ತವಾಗುತ್ತದೆ. ನಮ್ಮ ಪಾಪಮಯ ಜೀವನ ಕ್ರಿಸ್ತರ ಮರಣಕ್ಕೆ ಕಾರಣ. ನಮ್ಮ ಅಶಕ್ತತೆ, ಬಲಹೀನತೆ ಮತ್ತು ದೇವರ ಕರುಣೆಯ ಅಗತ್ಯತೆಗಳನ್ನು ಮನಗಂಡು ನಮಗಾಗಿಯೂ ಇತರರಿಗಾಗಿಯೂ ಒಂದೊಂದಾಗಿ ಪ್ರಾರ್ಥಿಸೋಣ. ದೇವರ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಅದಕ್ಕೆ ನಮ್ಮ ಕರ್ತ ದೇವರು ವಿಶ್ವದಾದ್ಯಂತ ಶಾಂತಿ, ಐಕ್ಯಮತ್ಯ ಹಾಗೂ ಸಂರಕ್ಷಣೆಯನ್ನು ಅನುಗ್ರಹಿಸಲಿ. ನಾವು ಶಾಂತಿ ಸಮಾಧಾನದಿಂದ ಜೀವಿಸುತ್ತಾ ಸರ್ವಶಕ್ತರಾದ ಅವರನ್ನು ಮಹಿಮೆ ಪಡಿಸುವಂತೆ ಮಾಡಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ನೀವು ಕ್ರಿಸ್ತರ ನಿಮ್ಮ ಮಹಿಮೆಯನ್ನು ಎಲ್ಲ ಜನಾಂಗಗಳಿಗೆ ತೋರ್ಪಡಿಸಿದ್ದೀರಿ. ನಿಮ್ಮ ದಯಾಮಯ ಕಾರ್ಯಗಳನ್ನು ಕಾದಿರಿಸಿರಿ. ಹೀಗೆ ವಿಶ್ವವ್ಯಾಪಿಯಾಗಿರುವ ನಿಮ್ಮ ಧರ್ಮಸಭೆ ವಿಶ್ವಾಸದಲ್ಲಿ ಸ್ಥಿರವಾಗಿದ್ದು ನಿಮ್ಮ ನಾಮವನ್ನು ನಿರಂತರವಾಗಿ ಸಾರಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಪೂಜ್ಯ ತಂದೆ ಜಗದ್ಗುರು ಫ್ರಾನ್ಸಿಸ್ ರವರಿಗಾಗಿ ಪ್ರಾರ್ಥಿಸೋಣ. ಧರ್ಮಾಧ್ಯಕ್ಷ ವರ್ಗಕ್ಕೆ ಅವರನ್ನು ಆರಿಸಿಕೊಂಡ ನಮ್ಮ ಕರ್ತ ದೇವರು ಪವಿತ್ರ ಧರ್ಮಸಭೆಯ ಹಿತಕ್ಕಾಗಿ ದೇವರ ಪವಿತ್ರ ಪ್ರಜೆಯನ್ನು ಆಳುವುದಕ್ಕಾಗಿ ಅವರನ್ನು ಕ್ಷೇಮದಿಂದಲೂ ಸಂರಕ್ಷಣೆಯಿಂದಲೂ ಕಾದಿರಿಸಲೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿಮ್ಮಾಜ್ಞೆ ಪ್ರಕಾರ ಸಕಲವು ನೆಲೆಗೊಂಡಿವೆ. ನಮ್ಮ ಪ್ರಾರ್ಥನೆಯನ್ನು ಕರುಣೆಯಿಂದ ಆಲಿಸಿ ನೀವು ನಮಗಾಗಿ ಆರಿಸಿಕೊಂಡಿರುವ ಜಗದುಗಳನ್ನು ಪ್ರೀತಿಯಿಂದ ಕಾಪಾಡಿರಿ. ನಿಮ್ಮ ಆಳ್ವಿಕೆಯಲ್ಲಿರುವ ಕ್ರೈಸ್ತ ಪ್ರಜೆಯು ಇಂಥ ಶ್ರೇಷ್ಠ ಜಗದ್ಗುರುವಿನ ಅಧೀನದಲ್ಲಿ ತನ್ನ ವಿಶ್ವಾಸದ ಪುಣ್ಯ ಫಲಗಳನ್ನು ಅಧಿಕವಾಗಿ ಪಡೆಯಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಧರ್ಮಾಧ್ಯಕ್ಷ ಬರ್ನರ್ಡ್ ಮೋರಸ್ ಅವರಿಗಾಗಿಯೂ ಎಲ್ಲ ಧರ್ಮಾಧ್ಯಕ್ಷರುಗಳಿಗಾಗಿಯೂ
ಗುರುಗಳಿಗಾಗಿಯೂ ಉಪಯಾಜಕ ಮತ್ತು ಧರ್ಮಸಭೆಯ ಇನ್ನಿತರ ವರ್ಗದವರಿಗಾಗಿಯೂ ಹಾಗೂ ಸಕಲ ಕ್ರೈಸ್ತ ಭಕ್ತರಿಗಾಗಿಯೂ ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ದೇವರೇ, ನಿಮ್ಮ ಪವಿತ್ರಾತ್ಮರ ಮುಖಾಂತರ ಧರ್ಮಶ್ರೀ ಶರೀರವನ್ನು ಪಾವನಗೊಳಿಸಿ ಪರಿಪಾಲಿಸುತ್ತೀರಿ. ಅವರ ಸರ್ವರ್ಗದವರಿಗಾಗಿ ಪ್ರಾರ್ಥಿಸುತ್ತಿರುವ ನಮ್ಮನ್ನು ಆಲಿಸಿರಿ. ನಿಮ್ಮ ಕೃಪಾವರವನ್ನು ಪಡೆದ ಅವರೆಲ್ಲರೂ ಪ್ರಾಮಾಣಿಕ ಸೇವೆ ಸಲ್ಲಿಸಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೀಕ್ಷಾ ಸ್ನಾನಕ್ಕೆ ಸಿದ್ಧರಾಗುತ್ತಿರುವವರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕರ್ತದೇವರು ಅವರ ಹೃದಯದ ಕಣ್ಣುಗಳನ್ನು ತೆರೆಯಲಿ. ಹೀಗೆ ಅವರು ಹೊಸ ಜೀವವನ್ನೀಯುವ ಸ್ನಾನದಿಂದ ತಮ್ಮ ಎಲ್ಲ ಪಾಪಗಳಿಗೆ ಕ್ಷಮೆಯನ್ನು ಪಡೆದು ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ನೆಲೆಸಲಾರಂಭಿಸುವಂತೆ ಮಾಡಬೇಕೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ದೇವರೇ, ನೀವು ನಿಮ್ಮ ಧರ್ಮಸಭೆಯನ್ನು ಹೊಸ ಸಂತತಿಯಿಂದ ಫಲವತ್ತಾಗಿ ಮಾಡುತ್ತೀರಿ. ಸ್ನಾನದೀಕ್ಷೆ ಅಭ್ಯರ್ಥಿಗಳು ವಿಶ್ವಾಸವನ್ನು ಜ್ಞಾನವನ್ನು ಅಧಿಕರಿಸಿರಿ. ಇವರ ಸ್ನಾನದೀಕ್ಷೆಯ ಬುಗ್ಗೆಯಿಂದ ಪುನರ್ಜನಿಸಿ ನೀವು ದತ್ತು ಸ್ವೀಕರಿಸಿದ ಮಕ್ಕಳೊಂದಿಗೆ ಸೇರುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರಿಸ್ತರನ್ನು ವಿಶ್ವಾಸಿಸುವ ಎಲ್ಲ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕರ್ತರಾದ ದೇವರು ಸತ್ಯವನ್ನು ಪ್ರಾಮಾಣಿಕತೆಯಿಂದ ಹುಡುಕುವ ಎಲ್ಲರನ್ನೂ ಏಕಧರ್ಮ ಸಭೆಯಲ್ಲಿ ಒಟ್ಟುಗೂಡಿಸಿ ಕಾದಿರಿಸಲೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ದೇವರೇ, ಚದುರಿ ಹೋದನ್ನು ಒಟ್ಟುಗೂಡಿಸಿದವರನ್ನು ಆಧರಿಸುತ್ತೀರಿ. ಏಕೈಕ ಸ್ನಾನ ದೀಕ್ಷೆಯಿಂದ ಪುನೀತರಾಗಿದ್ದವರನ್ನು ವಿಶ್ವಾಸ ಸಮಗ್ರತೆಯು ಪ್ರೀತಿಯ ಬಂಧನ ಒಂದಾಗಿ ಸೇರಿಸಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯಹೂದ್ಯರಿಗಾಗಿ ಪ್ರಾರ್ಥಿಸೋಣ. ದೈವವಾಕ್ಯವನ್ನು ಮೊದಲು ಕೇಳುವ ಭಾಗ್ಯವನ್ನು ಪಡೆದ ಇವರು ದೈವಾನುಮದ ಸ್ತುತಿಯಲ್ಲೂ ಒಡಂಬಡಿಕೆಗೆ ಪ್ರಾಮಾಣಿಕರಾಗಿ ನಡೆದುಕೊಳ್ಳುವುದರಲ್ಲೂ ನಿರತರಾಗುವಂತೆ ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ದೇವರೇ, ನೀವು ವಾಗ್ದಾನಗಳನ್ನು ಅಬ್ರಹಾಮರಿಗೂ ಅವರ ಸಂತತಿಗೂ ಇತ್ತೀರಿ. ನಿಮ್ಮ ಧರ್ಮಸ ವಿಜ್ಞಾಪನೆಯನ್ನು ದಯಿಂದ ಆಲಿಸಿ ನೀವು ಮೊದಲಾಡಿಸಿಕೊಂಡ ಪ್ರಜೆಯು ರಕ್ಷಣೆ ಸಂಪೂರ್ಣತೆಗೆ ಬಂದು ಸೇರುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರಿಸ್ತರನ್ನು ಇನ್ನೂ ವಿಶ್ವಾಸಿಸದೇ ಇರುವವರಿಗಾಗಿ ಪ್ರಾರ್ಥಿಸೋಣ. ಇವರು ಕೂಡ ಪವಿತ್ರಾತ್ಮರ ಜ್ಯೋತಿಯಿಂದ ತುಂಬಿ ರಕ್ಷಣೆಯ ಹಾದಿ ಹಿಡಿಯಲು ಶಕ್ತರಾಗಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ದೇವರೇ, ಕ್ರಿಸ್ತನ ವಿಶ್ವಾಸದಲ್ಲಿರುವವರು ನಿಮ್ಮ ಮುಂದೆ ಪ್ರಾಮಾಣಿಕರಾಗಿ ನಡೆದು ಸತ್ಯವನ್ನು ಕಂಡರಿಯಲಿ. ನಾವು ಪರಸ್ಪರ ಪ್ರೀತಿಯಲ್ಲಿ ಪ್ರವರ್ಧಿಸುತ್ತಾ ನಿಮ್ಮ ಜೀವನ ಸತ್ಯಾರ್ಥವನ್ನು ಅರಿತುಕೊಳ್ಳಲು ಕಾತುರರಾಗಿರಿ. ಪ್ರಪಂಚದಲ್ಲಿ ನಿಮ್ಮ ಪ್ರೀತಿಗೆ ಯೋಗ್ಯ ಸಾಕ್ಷಿಗಳಾಗುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವರನ್ನು ವಿಶ್ವಾಸಿಸದೇ ಇರುವವರಿಗಾಗಿ ಪ್ರಾರ್ಥಿಸೋಣ. ಇವರು ಮನಸಾಕ್ಷಿಯ ಪ್ರಕಾರ ನೀತಿಬದ್ಧರಾಗಿ ನಡೆದು ದೇವರನ್ನು ಕಂಡುಕೊಳ್ಳಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ದೇವರೇ, ನೀವು ಮಾನವರನ್ನು ಸೃಷ್ಟಿಸಿ ಅವರು ನಿಮ್ಮನ್ನು ಅರಸುತ್ತಾ ನಿಮ್ಮನ್ನು ಪಡೆದು ಸಂತರಾಗುವಂತೆ ಮಾಡಿದ್ದೀರಿ. ಎಲ್ಲ ಆತಂಕಗಳ ನಡುವೆಯೂ ಅವರೆಲ್ಲರೂ ನಿಮ್ಮ ಕ್ರೈಸ್ತ ಭಕ್ತರ ಜೀವನಗಳಲ್ಲಿ ನಿಮ್ಮ ಪ್ರೀತಿ ಮತ್ತು ಕರುಣೆಯ ಚಿಹ್ನೆಗಳನ್ನು ಕಂಡು ನೀವೊಬ್ಬರೇ ನಿಜವಾದ ದೇವರೆಂದು ಮಾನವಕೃತ ತಂದೆಯನ್ನು ಆನಂದದಿಂದ ಅಂಗೀಕರಿಸಲಿ.
ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇಶವನ್ನು ಆಳುವವರಿಗಾಗಿ ಪ್ರಾರ್ಥಿಸೋಣ. ಸರ್ವರ ಶಾಂತಿ ಮತ್ತು ಸ್ವಾತಂತ್ರ್ಯಕ್ಕಾಗಿ ದುಡಿಯಲು ಇವರ ಮನಸ್ಸನ್ನು ಹೃದಯವನ್ನು ನಮ್ಮ ಕರ್ತರಾದ ದೇವರು ತಮ್ಮ ಚಿತ್ತಾನುಸಾರ ನಡೆಸಲೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ದೇವರೇ, ಸರ್ವರ ಅಂತರಂಗಗಳನ್ನು ಆಳುವವರು ನೀವೇ. ಎಲ್ಲರಿಗೂ ಬಾಧ್ಯತೆಯು ನಿಮ್ಮ ಕೈಯಲ್ಲಿದೆ. ನಮ್ಮನ್ನು ಆಳುವವರನ್ನು ಸಂರಕ್ಷಿಸಿರಿ. ಪ್ರಪಂಚದ ಎಲ್ಲೆಡೆಗಳಲ್ಲೂ ಶಾಂತಿಯು, ಜನಾಂಗದ ಅಭಿವೃದ್ಧಿಯು, ಮತಧರ್ಮ ಸ್ವಾತಂತ್ರ್ಯವು ಸುಭದ್ರವಾಗಿ ನೆಲೆಸಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವರು ಲೋಕದ ದೋಷಗಳನ್ನು ತೊಡೆದು ಹಾಕಲಿ, ರೋಗ ನಿವಾರಿಸಲಿ, ಕ್ಷಾಮ ತೊಲಗಿಸಲಿ, ಸೆರೆಮನೆ ತೆರೆಯಲಿ, ಬಂಧನ ಬಿಡಿಸಲಿ, ಪ್ರಯಾಣಿಕರಿಗೆ ಕ್ಷಮವನ್ನೀಯಲಿ, ಯಾತ್ರಿಕರನ್ನು ಸುರಕ್ಷಿತವಾಗಿ ಹಿಂತಿರುಗಿಸಲಿ, ವ್ಯಾಧಿಸ್ಥರನ್ನು ಸ್ವಸ್ಥಪಡಿಸಲಿ, ಮರಣಾವಸ್ಥೆಯಲ್ಲಿರುವವರಿಗೆ ಮುಕ್ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ದೇವರೇ, ದುಃಖ ಪಡುವರಿಗೆ ಉಪಶಮನವು, ಕಷ್ಟಪಡುವವರಿಗೆ ಶಕ್ತಿ ಸಾಮರ್ಥ್ಯವು ನೀವೇ. ಯಾವ ಸಂಕಟದಲ್ಲಿ ಆಗಲಿ ಮೊರೆಡುವರ ಪ್ರಾರ್ಥನೆ ನಿಮ್ಮ ಬಳಿ ಸೇರಲಿ. ಎಲ್ಲರೂ ತಮ್ಮ ತಮ್ಮ ಅವಶ್ಯಕತೆಗಳಲ್ಲಿ ನಿಮ್ಮ ಸಹಾಯವನ್ನು ಪಡೆದುದಕ್ಕಾಗಿ ಸಂತೋಷ ಪಡಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈಗ ಪವಿತ್ರ ಶಿಲುಬೆಗೆ ಸನ್ಮಾನ. ಪ್ರತಿಯೊಂದು ಶವ ಸಂಸ್ಕಾರದಲ್ಲಿಯೂ ಅತ್ಯಂತ ಶೋಚನೆಯ ಗಳಿಗೆಯೊಂದಿದೆ. ಶವದ ಪೆಟ್ಟಿಗೆಯ ಮುಚ್ಚಳವನ್ನು ಮುಚ್ಚುವ ಮೊದಲು ಪ್ರತಿಯೊಬ್ಬರೂ ಕೊನೆಯ ಸಲ ಅವರ ಮುಖ ನೋಡಲು ಮುಂದಾಗುತ್ತಾರೆ. ಆಗ ಅಳು, ರೋದನ ಮತ್ತು ಆಕ್ರಂದನ ಅಧಿಕವಾಗುತ್ತದೆ. ಶಿಲುಬೆಯಲ್ಲಿ ನಮಗಾಗಿ ಮೃತರಾದ ಯೇಸುವಿನ ಪ್ರತಿಮೆಗೆ ಮುತ್ತಿಡಲು ನಾವು ಹೋಗುತ್ತಿರುವಾಗ 2000 ವರ್ಷಗಳ ಹಿಂದೆ ನಡೆದ ದೃಶ್ಯ ಮರುಕಳಿಸುತ್ತದೆ. ಪ್ರೇಮಮೂರ್ತಿ ನಮಗಾಗಿ ಶಿಲುಬೆಯಲ್ಲಿ ಸತ್ತಿದ್ದಾರೆ. ಇದು ಶೋಕದ ಗುರುತಲ್ಲ, ತ್ಯಾಗದ ಗುರುತು, ಕ್ರೈಸ್ತ ವಿಶ್ವಾಸಿಗಳ ಹೆಗ್ಗುರುತು. ಬನ್ನಿ, ಶಿಲುಬೆಗೆ ಮುತ್ತಿಟ್ಟು ವಿನಮ್ರತೆ ಭಾವದಿಂದ ಸನ್ಮಾನಿಸೋಣ. ದಯವಿಟ್ಟು ನಿಂತ್ಕೊಳ್ಳಿ. ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ಶಿಲುಬೆಯನ್ನು ಮೆರವಣಿಗೆಯಾಗಿ ಪೀಠಕ್ಕೆ ಕೊಂಡೊಯ್ಯಲಾಗುತ್ತಿದೆ. ಗುರುಗಳು ಈ ಶಿಲುಬೆಯನ್ನು ಅನಾವರಣ ಮಾಡುವಾಗ, ಈಗೋ ಶಿಲುಬೆ ಮರ, ಲೋಕರಕ್ಷಕರು ತೂಗಾಡಿದೆವು ಇದರ ಮೇಲೆ ಎಂದು 3 ಬಾರಿ ಹಾಡುವರು. ಕಮ್ಮಿ ಈಗೋ ಶಿಲುಬೆ ಮರ, ಲೋಕರಕ್ಷಕರು ತೂಗಾಡಿದ್ದು ಇದರ ಮೇಲೆ. ಬನ್ನಿರಿ ಸನ್ಮಾನಿಸೋಣ. ಈಗೋ ಶಿಲುಬೆ ಮರ, ಲೋಕರಕ್ಷಕರು ತೂಗಾಡಿದ್ದು ಇದರ ಮೇಲೆ. ಬನ್ನಿರಿ ಸನ್ಮಾನಿಸೋಣ. ಈಗೋ ಶಿಲುಬೆ ಮರ, ಲೋಕರಕ್ಷಕರು ತೂಗಾಡಿದ್ದು ಇದರ ಮೇಲೆ. ಬನ್ನಿರಿ ಸನ್ಮಾನಿಸೋಣ.
ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ಪವಿತ್ರ ಶಿಲುಬೆ ಸನ್ಮಾನ ಭಕ್ತಿ ವಿಶ್ವಾಸದಿಂದ ಶಿಲುಬೆಯನ್ನು ಹಿಡಿದುಕೊಂಡು ಮುತ್ತಿಟ್ಟು, ಯೇಸು ಕ್ರಿಸ್ತರೇ ಪವಿತ್ರ ಶಿಲುಬೆಯೇ ನನಗೆ ಜೀವನದ ಆಧಾರ ಎಂಬುದನ್ನು ನಾವು ಬಹಿರಂಗವಾಗಿ ಪ್ರಕಟಿಸಿ ಶಿಲುಬೆಯ ಹಾದಿಯಲ್ಲಿ ನಡೆಯಲು ನಾವೆಲ್ಲರೂ ಪ್ರಯತ್ನಿಸೋಣ. ಎರಡು ಸಾವಿರ ವರ್ಷ ಕಳೆಯಲು ಜಗವು ಮರೆಯದು ಆ ದಿನ. ಯೇಸು ಕ್ರಿಸ್ತರ ಪರರಹಿತಕ್ಕೆ ಶಿಲುಬೇರಿದ ಶುಭ ದಿನ. ಇಲುಬೇರಿದ ಶುಭ ದಿನ. ಆತ್ಮೀಯ ಸಹೋದರ ಸಹೋದರಿಯರೇ, ಪವಿತ್ರ ಶಿಲುಬೆಯ ಸನ್ಮಾನದ ವೇಳೆಯಲ್ಲಿ ನೀವು ಉದಾರತೆಯಿಂದ ಕೊಡುವ ಈ ಹಣವನ್ನು ಪವಿತ್ರ ಭೂಮಿಯ ಹೋಲಿ ಲ್ಯಾಂಡ್ ಅಲ್ಲಿರುವಂಥ ಪುಣ್ಯಕ್ಷೇತ್ರಗಳ ಜೀರ್ಣೋದ್ಧಾರಕ್ಕಾಗಿ ಅವುಗಳನ್ನು ಮೀಸಲಾಗಿಡುವುದು, ಅದಕ್ಕಾಗಿ ಉದಾರತೆಯಿಂದ ಧನ ಸಹಾಯ ಮಾಡಲು ಕೇಳಿಕೊಳ್ಳುತ್ತೇವೆ. ಯೂದರ ರಸ ನೀನೆ ಎಂದು ಮುಳ್ಳು ಕಿರೀಟವ ತಂದರು. ಕೈಯ ಕಾಲ್ಗಳ ಶಿಲುಬೆಗಿಟ್ಟು ಮೊಳೆಗಳನ್ನು ಹೊಡೆದರು. ರಕ್ತ ಸುರಿಯಿತು ಭೂಮಿಗೆ, ಧರೆಯು ಆಯಿತು ಕೆಂಪಗೆ. ರಕ್ತ ಸುರಿಯಿತು ಭೂಮಿಗೆ, ಧರೆಯು ಆಯಿತು ಕೆಂಪಗೆ. ಮನುಜಹೃದಯವು ಅತ್ತಿತು, ಹತ್ತು ಕಂಬನಿ ಬತ್ತಿತು. ಮನುಜಹೃದಯವು ಅತ್ತಿತು, ಹತ್ತು ಕಂಬನಿ ಬತ್ತಿತು. ಶಿಲುಬೆಗೇರಿದ ಶುಭ ದಿನ. ಯೇಸು ಮಾಡಿದ ತ್ಯಾಗವೆನ್ನು ಪಾಠ ನೀಡಿತು ಭುವಿಗೆ ಎಲ್ಲ. ಯೇಸು ನುಡಿದ ದಿವ್ಯವಾಣಿ ಜಗವು ಎಂದು ಮರೆಯದು. ಧರ್ಮ ಉಳಿಸಿದೆ ಇಂದಿಗೂ, ಧರೆಯ ಮೂಲೆ ಮೂಲೆಗೂ. ಧರ್ಮ ಉಳಿಸಿದೆ ಇಂದಿಗೂ, ಧರೆಯ ಮೂಲೆ ಮೂಲೆಗೂ. ಸತ್ಯ ಶಾಶ್ವತ ಎಂದಿಗೂ, ಪ್ರೇಮ ಬೆಳಗಲಿ ಬಾಳಿಗೂ. ಸತ್ಯ ಶಾಶ್ವತ ಎಂದಿಗೂ, ಪ್ರೇಮ ಬೆಳಗಲಿ ಬಾಳಿಗೂ. 2000 ವರ್ಷ ಕಳೆದರು ಜಗವು ಮರೆಯದು ಆದೆ.
ಯೇಸು ಕ್ರಿಸ್ತರು ಸ್ವರರಹಿತಕ್ಕೆ ಶಿಲುಬೇರಿದ ಶುಭ ದಿನ, ಶಿಲುಬೆಗೇರಿದ ಶುಭ ದಿನ. ಯೂದರ ರಸ ನೀನೆಯೆಂದು ಮುಳ್ಳು ಕಿರೀಟವ ತಂದರು, ಕೈಯ ಕಾಲ್ಗಳ ಶಿಲುಬೆಗಿಟ್ಟು ಮೊಳೆಗಳನ್ನು ಹೊಡೆದರು. ರಕ್ತ ಸುರಿದು ಭೂಮಿಗೆ, ಧರೆಯು ಆಯಿತು ಕೆಂಪಗೆ. ರಕ್ತ ಸುರಿದು ಭೂಮಿಗೆ, ಧರೆಯು ಆಯಿತು ಕೆಂಪಗೆ. ಮನುಜಹೃದಯವು ಅತ್ತಿತು, ಹತ್ತು ಕಂಬನಿ ಬತ್ತಿತು. ಮನುಜಹೃದಯವು ಅತ್ತಿತು, ಹತ್ತು ಕಂಬನಿ ಬತ್ತಿತು. ಶಿಲುಬೆಗೇರಿದ ಶುಭ ದಿನ. ದಯವಿಟ್ಟು ನಿಂತ್ಕೊಳ್ಳಿ. ಈಗ ಪರಮಪ್ರಸಾದ ಸ್ವೀಕಾರದ ವಿಧಿ. ಪ್ರಭು ಯೇಸುವಿನ ಪ್ರೀತಿಯ ಪ್ರತಿಫಲ ನಮ್ಮೊಡನೆ ಸದಾ ನಿತ್ಯ ನೂತನಗೊಳಿಸುವ ಜೀವಂತ ರೂಪ ಈ ಪರಮಪ್ರಸಾದ. ಕ್ರಿಸ್ತರ ಪ್ರೀತಿ ಶಾಶ್ವತ, ಜೀವಂತ, ಜೀವವನ್ನೀಯುವುದು. ಅವರೇ ನಮ್ಮ ಚೇತನ, ಅವರಲ್ಲೇ ನಮ್ಮ ಬಾಳು ಪಾವನ. ಅವರಂತೆಯೇ ನಾವು ಆಗಬೇಕೆಂಬುದೇ ಅಂತರಾಳದ ಬಯಕೆಯೊಂದಿದೆ. ಪರಮಪ್ರಸಾದವನ್ನು ಸ್ವೀಕರಿಸೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ನಮಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ. ಯೇಸು ಕ್ರಿಸ್ತರು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ ಎಂಬುದನ್ನು ಧ್ಯಾನಿಸಿದೆವು. ಈಗ ನಾವೆಲ್ಲರೂ ಪವಿತ್ರ ಔತಣದಲ್ಲಿ ಪಾಲ್ಗೊಳ್ಳೋಣ. ನಿನ್ನೆ ಪವಿತ್ರೀಕರಿಸಿದ ಪರಪ್ರಸಾದವನ್ನು ಇಂದು ನಾವೆಲ್ಲರೂ ಸ್ವೀಕರಿಸುತ್ತೇವೆ. ಏಕೆಂತ ಹೇಳಿದರೆ ಯೇಸು ಕ್ರಿಸ್ತರ ಮರಣ, ಯೇಸು ಕ್ರಿಸ್ತರ ಕೊನೆಯ ರಾತ್ರಿ ಭೋಜನ ಹಾಗೂ ಅವರ ಮರಣವು ಒಂದೇ ಒಂದು ಸತ್ಯಾಂಶವನ್ನು, ಗೂಢಾರ್ಥವನ್ನು ನಮಗೆ ಅದು ಮನದಟ್ಟು ಮಾಡುತ್ತದೆ ಎಂಬುದನ್ನು ಅರಿತುಕೊಳ್ಳುತ್ತೇವೆ. ಯೇಸು ಕ್ರಿಸ್ತನನ್ನು ಸ್ವೀಕರಿಸುವ ನಾವೆಲ್ಲರೂ ಅವರಂತೆ ಬದಲಾವಣೆ ಹೊಂದಿ, ಅವರಂತೆ ಅವರ ಪ್ರೀತಿ ಮತ್ತು ಶಾಂತಿ ಹಾಗೂ ಅವರ ಕ್ಷಮೆಯನ್ನು ಬೇರೆಯವರಿಗೆ ನೀಡಲು ಪ್ರಯತ್ನಿಸೋಣ. ರಕ್ಷಣಾ ನಿಯಮಗಳಿಗೆ ಬದ್ಧರಾಗಿಯೂ ದೈವ ಬೋಧನೆ ಶಿಕ್ಷಿತರಾಗಿಯೂ ಧೈರ್ಯದಿಂದ ನಾವೆಲ್ಲೂ ಸೇರಿ ಹೇಳುವುದೇನೆಂದರೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಕರ್ತರೇ, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಕರುಣೆ ನೆರವನ್ನು ಪಡೆದು ಪಾಪದಿಂದ ಬಿಡುಗಡೆಯಾಗಿ ಎಲ್ಲ ಉಪದ್ರವಗಳಿಂದ ನಾವು ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯಿಂದ ಕರುಣಿಸಿರಿ. ನಮ್ಮ ಮೋಕ್ಷ ಆನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಕರ್ತ ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಈ ಸ್ವೀಕಾರವು ನಮ್ಮನ್ನು ನ್ಯಾಯ ತೀರ್ಪಿಗೂ ಖಂಡನೆ ಗುರಿ ಮಾಡದಿರಲಿ. ನಿಮ್ಮ ದಯೆಯಿಂದ ಇದು ನಮ್ಮ ಆತ್ಮಕ್ಕೂ ಶರೀರಕ್ಕೂ ರಕ್ಷಣೆಯಾಗಿಯೂ ಸಿದ್ಧ ಔಷಧಿಯಾಗಿಯೂ ಮಾರ್ಪಡಲಿ. ಈಗೋ ನಮಗಾಗಿ ಕಲ್ವಾರಿ ಬೆಟ್ಟದ ಮೇಲೆ ಪ್ರಾಣತ್ಯಾಗ ಮಾಡಿದ ಪ್ರಭು ಯೇಸು ಕ್ರಿಸ್ತರು, ನಾವೆಲ್ಲರೂ ಅವರ ಶಿಲ್ಬಿ ಹಾದಿಯಲ್ಲಿ ನಡೆಯಲು, ನಮಗೆ ಬೇಕಾದ ಮನೋಸ್ಥೈರ್ಯವೆನೆಯಲು ನಮ್ಮ ಆತ್ಮದ ಭೋಜನವಾಗಿ ಬರುವವರು. ಈ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಇವರೇ. ಇದರ ಪಾಸ್ಕಾ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ನಿಜವಾಗಿ ಭಾಗ್ಯವಂತರು.
ಶುಭ ಶುಕ್ರವಾರ, ಶುಭ ಶುಕ್ರವಾರ, ಶುಭ ಶುಕ್ರವಾರ, ಶುಭ ಶುಕ್ರವಾರ, ಶುಭ ಶುಕ್ರವಾರ. ಪ್ರತಿಯೊಬ್ಬ ಮಾನವನು ಆತ್ಮಶೋಧನೆ ಮಾಡಿಕೊಳ್ಳುವಂತ ವಾರ ಶುಭ ಶುಕ್ರವಾರ. ಕರುಣಾಳು ಯೇಸುವಿನ ತ್ಯಾಗದ ಪ್ರತಿರೂಪ ಆದಂತ ವಾರ ಶುಭ ಶುಕ್ರವಾರ. ಆ ದೇವಸುತನ ನುಡಿಗಳನ್ನು ನಾವು ಪಾಲಿಸಲು ಕಂಕಣವ ತೊಡುವಂತ ವಾರ ಶುಭ ಶುಕ್ರವಾರ, ಶುಭ ಶುಕ್ರವಾರ. ಯುಗಗಳಿಗೆ ಒಂದು ಸಲ ಬರುವಂತ ಯುಗ ಪುರುಷ ಮಾನವನ ಉದ್ಧಾರಕ್ಕೆಂದು ನಮಗಾಗಿ ರಕ್ತವನ್ನೇ ಸುರಿಸಿತಲಿ ಕೋರಿದನು ಪ್ರೇಮದಲ್ಲಿ ಬಾಳಿಹುದು ಎಂದು. ಆ ನೆನಪಿಗೆ ಈ ವಾರವು, ಆ ನೆನಪಿಗೆ ಈ ವಾರವು ಜಗ ಸ್ಮರಿಸುವ ಶುಭವಾರವು, ಜಗ ಸ್ಮರಿಸುವ ಶುಭವಾರವು ಶುಭ ಶುಕ್ರವಾರ. ಪ್ರತಿಯೊಬ್ಬ ಮಾನವನು ಆತ್ಮಶೋಧನೆ ಮಾಡಿಕೊಳ್ಳುವಂತ ವಾರ ಶುಭ ಶುಕ್ರವಾರ. ನೋಡಿದರೆ ಬೇಡಿದರು ದೇವರನ್ನ, ಹೇ ತಂದೆ ಮನ್ನಿಸು ನೀನಿವರನೆಂದು. ಕ್ಷಮೆಯೆಂಬ ಭಾವವನ್ನು ಮಾನವಗೆ ತಿಳಿಸಿದನು, ಪಾಲಿಸಿರಿ ಇದ ಬಾಳಲೆಂದು. ಆ ನೆನಪಿಗೆ ಈ ವಾರವು, ಆ ನೆನಪಿಗೆ ಈ ವಾರವು ಜಗ ಸ್ಮರಿಸುವ ಶುಭವಾರವು, ಜಗ ಸ್ಮರಿಸುವ ಶುಭವಾರವು. ದಯವಿಟ್ಟು ನಿಂತ್ಕೊಳ್ಳಿ, ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ದೇವರೇ, ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಮೂಲಕ ನೀವು ನಮ್ಮನ್ನು ರಕ್ಷಿಸಿದ್ದೀರಿ. ನಿಮ್ಮ ಕೃಪಾ ಕಾರ್ಯವನ್ನು ನಮ್ಮಲ್ಲಿ ಕಾದಿರಿಸಿರಿ. ಈ ಪರಮಪ್ರಸಾದದಲ್ಲಿ ಭಾಗಿಗಳಾದ ನಾವು ನಿಮ್ಮ ಸೇವೆಯಲ್ಲಿ ಸತತ ಪ್ರಾಮಾಣಿಕರಾಗಿ ಜೀವಿಸುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅಂತಿಮ ಪ್ರಾರ್ಥನೆ. ಕರ್ತರೇ, ನಿಮ್ಮ ಕುಮಾರರ ಮರಣವನ್ನು ಪುನರುತ್ಥಾನದ ನಿರೀಕ್ಷೆಯೊಂದಿಗೆ ಸ್ಮರಿಸಿಕೊಂಡ ನಿಮ್ಮ ಪ್ರಜೆಯ ಮೇಲೆ ನಿಮ್ಮ ಆಶೀರ್ವಾದವು ಹೇರಳವಾಗಿ ಇಳಿದು ಬರಲಿ. ಅದಕ್ಕೆ ಕ್ಷಮೆ ದೊರಕಲಿ, ಉಪಶಮನ ಲಭಿಸಲಿ. ಅದರ ಪವಿತ್ರ ವಿಶ್ವಾಸವು ಅಧಿಕವಾಗಿ ಬೆಳೆಯಲಿ. ಅದರ ನಿತ್ಯ ರಕ್ಷಣೆಯು ಸ್ಥಿರವಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ, ಆಮೆನ್. ಈಗ ನಾವೆಲ್ಲರೂ ಮೌನವಾಗಿ ಮನೆಗೆ ಹಿಂತಿರುಗೋಣ. ಯೇಸು ಕ್ರಿಸ್ತರ ಪೂಜೆ ಆತನ ಬಗ್ಗೆ ನಾವೆಲ್ಲರೂ ಧ್ಯಾನಿಸುತ್ತಾ